ಹೋಟೆಲ್ ಒಳಗೆ ಒಂದು ಅದ್ಭುತವಾದ ಪಾರ್ಟಿ ನಡೆಯುತ್ತಿತ್ತು. ಅಲ್ಲಿ ಅನೇಕ ಕೋಟ್ಯಾಧಿಪತಿಗಳು ಬಗೆ ಬಗೆಯ ಆಹಾರಗಳನ್ನು ತಿನ್ನುತ್ತಿದ್ದರು. ಆದರೆ ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಆಹಾರವನ್ನು ಕೇವಲ ಸ್ವಲ್ಪ ರುಚಿ ನೋಡಿ ಉಳಿದದನ್ನು ಹಾಗೆ ಎಸೆಯುತ್ತಿದ್ದರು. ಅದೇ ಸಮಯದಲ್ಲಿ ಹೋಟೆಲ್ನ ಒಬ್ಬ ವೇಟರ್ ಗಮನಿಸಿದನು. ಹೊರಗೆ ಒಂದು ಪುಟ್ಟ ಮಗು ಹಸಿವಿನಿಂದ ಅತ್ತುಕೊಂಡು ನಿಂತಿತ್ತು. ವೇಟರ್ ಹೋಟೆಲ್ ಮಾಲೀಕನಿಗೆ ತಿಳಿಯದಂತೆ ಆ ಮಗುವಿಗೆ ಆಹಾರ ಕೊಟ್ಟನು. ಆದರೆ ಮಾಲೀಕನು ಸಿಸಿಟಿವಿ ಕ್ಯಾಮೆರಾದಲ್ಲಿ ಇದನ್ನ ನೋಡಿ ವೇಟರ್ನ 1 ತಿಂಗಳ ಸಂಬಳವನ್ನೇ ಕಡಿತ ಮಾಡಿದನು. ಮುಂದಿನ ದಿನ ಹೋಟೆಲ್ ಮುಂದೆ ಪೊಲೀಸ್ ವಾಹನಗಳು ಬಂದವು. ಇನ್ಸ್ಪೆಕ್ಟರ್ ವೇಟರ್ಗೆ ನಮಸ್ಕಾರ ಮಾಡಿ ಹೇಳಿದ್ರು, ನಿನ್ನೆ ಊಟ ಕೊಟ್ಟ ಮಗು ಸಾಮಾನ್ಯ ಮಗು ಅಲ್ಲ, ಅದು ಈ ನಗರದ ಅತಿ ದೊಡ್ಡ. ನನ್ನ ಹೆಸರು ಹೇಮಂತ. ನಾನೊಂದು 5 ಸ್ಟಾರ್ ಹೋಟೆಲ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಿದ್ದೆ. ನಮ್ಮ ಹೋಟೆಲ್ ಮಾಲೀಕನು ಬಹಳ ಕ್ರೂರ ವ್ಯಕ್ತಿ. ನಾವು ಒಂದು ದಿನವೂ ರಜೆ ತೆಗೆದುಕೊಂಡರೆ ಸಂಬಳ ಕಡಿತ ಮಾಡ್ತಿದ್ದ. ನಮ್ಮ ತೊಂದರೆಗಳು ಅವನಿಗೆ ಯಾವತ್ತೂ ಅರ್ಥವಾಗುತ್ತಿರಲಿಲ್ಲ. ಅಸ್ವಸ್ಥೆಯಾದರೂ ಅಪಘಾತವಾದರೂ ಅವನಿಗೆ ಎಲ್ಲವೂ ಕಾರಣಗಳಷ್ಟೇ. ನನ್ನ ಮನೆ ಪರಿಸ್ಥಿತಿ ಅಂಥದ್ದಾಗಿತ್ತು. ಕೆಲಸಕ್ಕೆ ಹೋಗದೆ ಇರುವಂತೆ ಇರಬೇಕಿತ್ತು. ನನ್ನ ಮನೆಯಲ್ಲಿ 2 ಹೆಂಗಸರು ಮಾತ್ರ ಇದ್ದರು. ಅವರಿಬ್ಬರು ನನ್ನ ಜೀವನದ ಅತಿ ಮುಖ್ಯ ವ್ಯಕ್ತಿಗಳು, ನನ್ನ ಬದುಕಿನ ಕಾರಣ. ಆದರೆ ದುಃಖದ ಸಂಗತಿ ಏನಂದ್ರೆ 2 ಅಸ್ವಸ್ಥರಾಗಿದ್ದರು. ನನ್ನ ತಾಯಿ ಹಾಸಿಗೆ ಮೇಲೆ ಮಲಗಿಕೊಂಡಿದ್ದರು. ಅವರ ದೇಹ ತುಂಬ ದುರ್ಬಲವಾಗಿತ್ತು. ಸರಿಯಾಗಿ ಉಸಿರಾಡಲು ಸಹ ಆಗುತ್ತಿರಲಿಲ್ಲ. ರಾತ್ರಿ ಹೊತ್ತು ಕೆಮ್ಮುತ್ತಾ ಎದ್ದು ಕುಳಿತುಕೊಳ್ಳುತ್ತಿದ್ದರು. ನಾನು ಅವರ ತಲೆಯ ಬಳಿ ಕುಳಿತುಕೊಂಡಿರುತ್ತಿದ್ದೆ. ನನ್ನ ಹೆಂಡತಿಯ ಸ್ಥಿತಿಯು ಚೆನ್ನಾಗಿರಲಿಲ್ಲ. ಆಗಾಗ ಜ್ವರ ಬರುತ್ತಿತ್ತು. ಕೆಲವೊಮ್ಮೆ ಹೊಟ್ಟೆ ನೋವು, ಕೆಲವೊಮ್ಮೆ ತಲೆನೋವು. ಮನೆ ಕೆಲಸವನ್ನು ಸರಿಯಾಗಿ ಮಾಡಲಾಗುತ್ತಿರಲಿಲ್ಲ. ಆದರೂ ನನಗೆ ತೊಂದರೆ ಆಗಬಾರ್ದು ಅಂತ ಏನಾದರೂ ಮಾಡುತ್ತಲೇ ಇರುತ್ತಿದ್ದಳು. ನಮ್ಮ ಮನೆ ತುಂಬ ಕೆಟ್ಟ ಪ್ರದೇಶದಲ್ಲಿತ್ತು. ಬೀದಿಗಳು ತುಂಬ ಕಿರಿದಾಗಿದ್ದವು. ಚರಂಡಿಗಳು ತುಂಬಿ ಹರಿಯುತ್ತಿದ್ದವು. ಪಕ್ಕದಲ್ಲಿ ಖಾಲಿ ಜಾಗವಿತ್ತು. ಅಲ್ಲಿ ಜನರು ಕಸವನ್ನು ಹಾಕಿ ಅದನ್ನು ರೋಗಗಳ ಗೂಡಾಗಿ ಮಾಡಿದ್ದರು. ಅಲ್ಲಿ ಯಾವಾಗಲೂ ದುರ್ವಾಸನೆ ಬರುತ್ತಿತ್ತು. ಕೀಟಗಳು ಮತ್ತು ಸೊಳ್ಳೆಗಳು ತುಂಬ ಇರುತ್ತಿದ್ದವು. ಅದರಿಂದ ನಮ್ಮ ಮನೆಯಲ್ಲಿ ಶಾಂತಿ ಅನ್ನೋದೇ ಇರಲಿಲ್ಲ. ಯಾವಾಗಲೂ ಯಾರಾದರೂ ಅಸ್ವಸ್ಥರಾಗುತ್ತಲೇ ಇರುತ್ತಿದ್ದರು. ಕೆಲವೊಮ್ಮೆ ತಾಯಿಗೆ, ಕೆಲವೊಮ್ಮೆ ಹೆಂಡತಿ. ನಾನವರನ್ನು ನೋಡುತ್ತಾ ಮೌನವಾಗಿ ನಿಂತುಕೊಳ್ಳುತ್ತಿದ್ದೆ. ನನ್ನ ಬಳಿ ಇಷ್ಟು ಹಣ ಇರಲಿಲ್ಲ ಈ ಮನೆಯಿಂದ ಅವರನ್ನು ಒಳ್ಳೆಯ ಮನೆಗೆ ಸ್ಥಳಾಂತರಿಸಲು. ನನ್ನ ಸಂಬಳ ತುಂಬ ಕಡಿಮೆ. ಅದರಲ್ಲಿ ಅಕ್ಕಿ, ಔಷಧಿ, ಬಾಡಿಗೆ ಎಲ್ಲವನ್ನ ನೋಡಿಕೊಳ್ಬೇಕಾಗುತ್ತಿತ್ತು. ತಿಂಗಳ ಕೊನೆಯಲ್ಲಿ ಜೇಬು ಸಂಪೂರ್ಣ ಖಾಲಿಯಾಗುತ್ತಿತ್ತು. ಕೆಲವೊಮ್ಮೆ ಅರ್ಧ ಹೊಟ್ಟೆ ಊಟವೂ ಕಷ್ಟವಾಗುತ್ತಿತ್ತು. ಆದರೂ ನಾನು ಪ್ರತಿದಿನ ಕೆಲಸಕ್ಕೆ ಹೋಗ್ತಿದ್ದೆ. ಯಾಕಂದರೆ ಒಂದು ದಿನ ಹೋಗದಿದ್ದರೂ ಎಲ್ಲವೂ ನಿಂತು ಹೋಗುತ್ತಿತ್ತು. ಒಂದು ದಿನ ನಾನು ಧೈರ್ಯ ಮಾಡಿ ಮಾಲೀಕರ ಜೊತೆ ಮಾತನಾಡಿದೆ. ನನ್ನ ಮನೆಯಲ್ಲಿ ತುಂಬ ಕಾಯಿಲೆಗಳಿವೆ, ಖರ್ಚು ಹೆಚ್ಚಾಗಿದೆ, ಸಂಬಳ ಸ್ವಲ್ಪ ಹೆಚ್ಚಿಸಿದ್ರೆ ಸಹಾಯವಾಗುತ್ತದೆ ಅಂತ ಹೇಳಿದೆ. ಅವನು ಜೋರಾಗಿ ನಕ್ಕು ಹೇಳಿದನು, ನೀನು ಯಾವ ವಿಶೇಷ ಕೆಲಸ ಮಾಡ್ತೀಯಾ? ನಿನ್ನ ಸಂಬಳ ಹೆಚ್ಚಿಸೋಕೆ ಉಳಿದವರು ಅದೇ ಕೆಲಸ ಮಾಡ್ತಿದ್ದಾರೆ. ಆ ಮಾತುಗಳು ನನ್ನ ಹೃದಯಕ್ಕೆ ನೇರವಾಗಿ ತಟ್ಟಿದವು. ನಾನು ಮತ್ತೆ ಹೇಳಿದೆ, ಮಾಲೀಕ್ರೆ, ನನ್ನ ಮನೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅವನು ಹೇಳಿದನು, ನಾನೇನು ಮಾಡಲಿ? ನಾನು ನಿನ್ನ ಮನೆಗೆ ಕಾಯಿಲೆ ಹಾಕಿದ್ನ? ಅವನು ತಿರುಗಿ ಹೋಗಿಬಿಟ್ಟ. ನಾನಲ್ಲೇ ನಿಂತುಕೊಂಡೇ ಇದ್ದೆ. ಆ ದಿನದ ನಂತರ ಅವನೊಂದಿಗೆ ಮಾತನಾಡುವುದನ್ನೇ ಬಿಟ್ಟೆ. ಬೆಳಗ್ಗೆ ಕೆಲಸ, ಸಂಜೆ ದಣಿದು ಮನೆಗೆ ಬರೋದು, ತಾಯಿಯ ಮೌನ ಕಣ್ಣುಗಳು, ಹೆಂಡತಿಯ ದುರ್ಬಲ ಮುಖ, ಇದೇ ನನ್ನ ದಿನಚರಿ ಆಗಿಬಿಟ್ಟಿತ್ತು. ನನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದ ಇನ್ನೊಬ್ಬ ವೇಟರ್ ಇದ್ದನು. ಅವನ ಹೆಸರು ಮೋಹಿತ್. ಅವನು ಹೇಳುತ್ತಿದ್ದ, ನಾವು ಇಡೀ ಜೀವನ ಬಡವರಾಗಿ ಇರೋದಿಲ್ಲ, ಒಂದು ದಿನ ನಾವು ಕೂಡ ಶ್ರೀಮಂತರಾಗುತ್ತೇವೆ. ನಾನು ಹೇಳ್ತಿದ್ದೆ, ಪ್ರತಿಯೊಬ್ಬ ಬಡವನು ಇದೇ ಕನಸು ಕಂಡು ಜೀವನ ಕಳೆಯುತ್ತಾನೆ. ಆದರೆ ಸತ್ಯ ಏನಂದ್ರೆ ಏನೂ ಬದಲಾಗೋದಿಲ್ಲ. ಆ ಕಸದ ರಾಶಿ ನಮ್ಮನ್ನೆಲ್ಲ ನುಂಗಿಬಿಡುತ್ತದೆ. ಮೊದಲು ತಾಯಿ ಹೋಗ್ತಾಳೆ, ನಂತರ ಹೆಂಡತಿ, ನಂತರ ಒಂದು ದಿನ ನನ್ನ ಸರದಿ. ಮೋಹಿತ್ ತುಂಬ ಆಶಾಭರಿತ ಮಾತುಗಳನ್ನು ಹೇಳ್ತಿದ್ದ. ಭಗವಂತ ಎಲ್ಲವನ್ನೂ ನೋಡ್ತಿದ್ದಾನೆ. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದ್ದಕ್ಕೆ ಕೆಟ್ಟದು. ಅನ್ಯಾಯ ಮಾಡುವವರಿಗೆ ಶಿಕ್ಷೆ ಖಂಡಿತ ಸಿಗುತ್ತದೆ. ಅವನ ಮಾತುಗಳು ನನಗೆ ಸ್ವಲ್ಪ ಸಾಂತ್ವನ ಕೊಡುತ್ತಿದ್ದರೂ ನನ್ನೊಳಗೆ ನಿರಾಶೆ ತುಂಬಿತ್ತು. ನನಗೆ ಏನೂ ಸರಿಯಾಗೋದಿಲ್ಲ ಅನ್ನಿಸುತ್ತಿತ್ತು. ಒಂದು ದಿನ ನಮಗೆ ಒಂದು ವಿಷಯ ಗೊತ್ತಾಯಿತು. ಸರ್ಕಾರವು 50 ಲಕ್ಷ ಬಹುಮಾನ ಘೋಷಿಸಿರುವ ದೊಡ್ಡ ಅಪರಾಧಿಯೊಬ್ಬ ಇದ್ದ. ಆ ಅಪರಾಧಿಯನ್ನು ನಮ್ಮ ಹೋಟೆಲ್ ಮಾಲೀಕ ಹೋಟೆಲ್ನಲ್ಲೇ ಅಡಗಿಸಿಟ್ಟಿದ್ದ, ವಿಶೇಷವಾದ VIP ರೂಮ್ನಲ್ಲಿ. ಅಲ್ಲಿ ಯಾರಿಗೂ ಹೋಗಲು ಅನುಮತಿ ಇರಲಿಲ್ಲ. ಈ ವಿಷಯ ಮೋಹಿತ್ಗೆ ಗೊತ್ತಾಯಿತು. ಅವನು ನನಗೆ ಹೇಳಿದ, ನಾವು ಪೊಲೀಸರಿಗೆ ಹೇಳಿದ್ರೆ 50 ಲಕ್ಷ ಬಹುಮಾನ ಸಿಗುತ್ತದೆ. ಅರ್ಧ ನೀನು, ಅರ್ಧ ನಾನು. ನಮ್ಮ ಜೀವನವೇ ಬದಲಾಗುತ್ತದೆ.
25 ಲಕ್ಷದಲ್ಲಿ ನಾವು 25 ವರ್ಷದಲ್ಲೂ ಸಂಪಾದಿಸೋದಕ್ಕೆ ಆಗೋದಿಲ್ಲ. ನಾನು ಕೇಳಿದೆ, ನಿನಗೆ ಖಚಿತವಾಗಿಯೂ ಅವನೇ ಅಂತ ಗೊತ್ತಾ? ಅವನು ಹೇಳಿದ, ಹೌದು, ಅದೇ ವ್ಯಕ್ತಿ. ನಾನು ಹೇಳಿದೆ, ಅಂದರೆ ನಾವು ತಕ್ಷಣ ಪೊಲೀಸ್ ಠಾಣೆಗೆ ಹೋಗಬೇಕು. ನಾವು ಹತ್ತಿರದ ಠಾಣೆಗೆ ಹೋಗೋ ಯೋಜನೆ ಮಾಡಿಕೊಂಡೆವು. ನಮ್ಮ ಹೃದಯದಲ್ಲಿ ಹೊಸ ಆಶೆಗಳು ಮೂಡಿದವು. ಈಗ ಎಲ್ಲವೂ ಸರಿಯಾಗುತ್ತದೆ ಅನ್ನಿಸಿತು. ನನಗೆ 25 ಲಕ್ಷ ಸಿಕ್ಕರೆ ಮೊದಲು ಮನೆ ಬದಲಾಯಿಸುತ್ತೇನೆ, ನನ್ನ ತಾಯಿಯನ್ನು ಒಳ್ಳೆಯ ಆಸ್ಪತ್ರೆಗೆ ಸೇರಿಸುತ್ತೇನೆ ಅಂತ ಯೋಚಿಸಿದೆ. ನನ್ನ ಹೆಂಡತಿಯನ್ನು ಕೂಡ ಒಳ್ಳೆಯ ಡಾಕ್ಟರ್ ಬಳಿ ಕರೆದೊಯ್ದು ಚೆಕಪ್ ಮಾಡಿಸುತ್ತೇನೆ. ಮನೆಯಲ್ಲಿ ಸ್ವಚ್ಛವಾದ ವಸ್ತುಗಳು ಇರುತ್ತವೆ. ನನ್ನ ಮನೆಯಲ್ಲಿ ಒಳ್ಳೆಯ ಸುಗಂಧ ಹರಡುತ್ತದೆ. ನಂತರ ಎಲ್ಲವೂ ಸರಿಯಾಗುತ್ತದೆ. ಆದರೆ ಈ ಎಲ್ಲ ವಿಚಾರಗಳನ್ನು ನಾನು ನನ್ನ ಹೆಂಡತಿಗೆ ಹೇಳಿರಲಿಲ್ಲ. ಅವಳು ನನ್ನನ್ನು ನೋಡಿದಾಗ ಕೇಳಿದಳು, ನೀವಿಷ್ಟು ಸಂತೋಷವಾಗಿದ್ದೀರಲ್ಲ, ಯಾಕೆ? ತುಂಬಾ ದಿನಗಳ ನಂತರ ನೀವು ನಗುತ್ತಿರುವುದನ್ನು ನೋಡ್ತಿದ್ದೇನೆ. ನಿಮ್ಮ ನಗು ನೋಡೇ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿತು. ಆದರೆ ನೀವು ನಗೋದನ್ನೇ ಬಿಟ್ಟಿದ್ದೀರಾ. ನಾನು ಹೇಳಿದೆ, ಇನ್ನು ಮುಂದೆ ನಾನು ಕೂಡ ನಗುತ್ತೇನೆ, ನೀವು ನಗುತ್ತೀರಾ. ನೋಡ್ತಾ ಇರಿ, ಎಲ್ಲವೂ ಸರಿಯಾಗುತ್ತದೆ. ನಾನವಳಿಗೆ ಭರವಸೆ ನೀಡಿದೆ, ನಾವೆಲ್ಲರೂ ತುಂಬ ಸಂತೋಷವಾಗಿರುತ್ತೇವೆ ಎಂದು. ಆದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲವನ್ನು ಹೇಳಿದಾಗ ಆ ಪೊಲೀಸ್ ನಗಲು ಶುರು ಮಾಡಿದ. ನಾವು ನಮ್ಮ ಹೆಸರು ಹೇಳಿರಲಿಲ್ಲ ಅನ್ನೋದು ನಮ್ಮ ಅದೃಷ್ಟ. ಇಲ್ಲವಾದ್ರೆ ಈ ವಿಷಯ ಮಾಲೀಕನಿಗೆ ಗೊತ್ತಾದ್ರೆ ನಮ್ಮ ಕೆಲಸವು ಹೋಗುತ್ತಿತ್ತು. ಪೊಲೀಸ್ ಕೇಳಿದ, ಆ ವ್ಯಕ್ತಿಯ ತಲೆಯ ಮೇಲೆ ಎಷ್ಟು ಬಹುಮಾನ ಇದೆ? ನಾವು ಹೇಳಿದೆವು, ಸಾಹೇಬ್ರೆ, ಪೂರ್ಣ 50 ಲಕ್ಷ. ನಾವು ಪತ್ರಿಕೆಯ ತುಂಡನ್ನು ತೋರಿಸಿದೆವು. ಅವನು ಹೇಳಿದ, 50 ಲಕ್ಷಕ್ಕಿಂತ ಹೆಚ್ಚು ಹಣ ನನಗೆ ಈಗಾಗಲೇ ಸಿಕ್ಕಿದೆ. ನಾವು ಬೆಚ್ಚಿ ಬಿದ್ದೆವು. ಈ ದೇಶದಲ್ಲಿ ಇದ್ದು ಇಷ್ಟು ನಿರ್ಭಯವಾಗಿ ಅವನು ಹೇಳುತ್ತಿದ್ದ, ನಾನು ಲಂಚ ತೆಗೆದುಕೊಂಡಿದ್ದೇನೆ ಎಂದು. ಅದನ್ನೇ ಗರ್ವದಿಂದ ಹೇಳುತ್ತಿದ್ದ. ಅವನಿಗೆ ಯಾವುದಕ್ಕೂ ಭಯವೇ ಇರಲಿಲ್ಲ. ನಾವು ಕೇಳಿದೆವು, ನಿಮ್ಮ ಮಾತಿನ ಅರ್ಥ ಏನು? ಅವನು ಹೇಳಿದ, ಈ ಸರ್ಕಾರ ಅಪರಾಧಿಯ ಮೇಲೆ ಬಹುಮಾನ ತುಂಬಾ ಕಡಿಮೆ ಇಡುತ್ತದೆ. ಈ ಅಪರಾಧಿಯ ತಲೆಯ ಮೇಲೆ ಕನಿಷ್ಠ 50 ಕೋಟಿ ಬಹುಮಾನ ಇರಬೇಕು. ಆಗ ಯಾರಾದರೂ ಅವನನ್ನ ಹಿಡಿದು ಸರ್ಕಾರಕ್ಕೆ ಒಪ್ಪಿಸ್ತಿದ್ರು. 50 ಲಕ್ಷ ನಮಗೆ 10 ದಿನಗಳಲ್ಲಿ ಸಿಗುತ್ತದೆ. ಅವನೆಲ್ಲಿದ್ದಾನೆ ಅನ್ನೋದನ್ನ ಮರೆಮಾಚೋದಕ್ಕೆ. ನಮಗೆ ಎಲ್ಲವೂ ಗೊತ್ತಿದೆ. ಪ್ರತಿ ತಿಂಗಳು ನಮ್ಮ ಮನೆಗೆ ಹಣ ಬರುತ್ತಿದೆ. ನಾವು ಹುಚ್ಚರ ಅವನನ್ನು ಹಿಡಿಸಿಕೊಟ್ಟು ಆ ಹಣ ನಿಲ್ಲಿಸಿಕೊಳ್ಳೋಕೆ? ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ನಾವು ಕೊಲ್ಲುತ್ತೇವಾ? ಇಲ್ಲ, ಅದನ್ನು ರಕ್ಷಿಸುತ್ತೇವೆ. ಅದರ ಮೊಟ್ಟೆ ತಿನ್ನುತ್ತೇವೆ. ಅವನ ಮಾತು ಕೇಳಿ ನಾವು ಶಾಕ್ ಆದೆವು. ಕೊನೆಯಲ್ಲಿ ಅವನು ಕೇಳಿದ, ನಿಮಗೆ ಈ ವಿಷಯ ಹೇಗೆ ಗೊತ್ತಾಯಿತು? ನಿಮಗೆ ಯಾರು ಹೇಳಿದ್ರು? ನಾವು ಹೇಳಿದೆವು, ಯಾರೋ ಒಬ್ರು ಹೇಳಿದ್ರು. ಅವರು ನಮ್ಮನ್ನು ಇಲ್ಲಿಗೆ ಕಳಿಸಿದ್ರು. ಪೊಲೀಸ್ ಹೇಳಿದ, ಅಂದ್ರೆ ಅವನ ಹೆಸರು ಹೇಳಿ. ಅಷ್ಟರಲ್ಲಿ ನನ್ನ ಸ್ನೇಹಿತ ತನ್ನ ಹೆಸರನ್ನೇ ಹೇಳಲು ಮುಂದಾದ. ಆದರೆ ನಾನು ತಕ್ಷಣ ಒಂದು ನಕಲಿ ಹೆಸರು ಹೇಳಿ ನಾವು ಅವನನ್ನು ಪಾನಂಗಡಿಯಲ್ಲಿ ಭೇಟಿಯಾದ್ವಿ ಅಂತ ಹೇಳಿದೆ. ಅವನು ಹೇಳಿದ, ಸರಿ, ನೋಡ್ತೇವೆ. ನಾವು ಹೇಗೋ ಅಲ್ಲಿಂದ ಬೇಗ ಹೊರಟೆವು. ನಮ್ಮ ಹೆಸರು ಹೇಳದಿದ್ದಕ್ಕೆ ದೇವರಿಗೆ ಧನ್ಯವಾದ. ಇದರರ್ಥ ಸ್ಪಷ್ಟವಾಗಿತ್ತು. ಪೊಲೀಸ್ ಕೂಡ ಅವನ ಜೊತೆಗಿದ್ರು, ಹೋಟೆಲ್ ಮಾಲೀಕ ಕೂಡ. ನಮ್ಮ ದೇಶದಲ್ಲಿ ಭಾರಿ ಭ್ರಷ್ಟಾಚಾರ ನಡೆಯುತ್ತಿತ್ತು. ನನ್ನ ಹೃದಯವೇ ಮುರಿದು ಹೋಯಿತು. ಒಂದು ಆಶೆ ಕಂಡಿತ್ತು, ಅದು ಕೈ ತಪ್ಪಿ ಹೋಯಿತು. ಈಗ ನಮಗೆ ಏನೂ ಸಾಧ್ಯವಿರಲಿಲ್ಲ. ಮತ್ತೆ ಕೆಲಸದಲ್ಲೇ ತೊಡಗಿಕೊಳ್ಳಬೇಕಾಗಿತ್ತು. ಅಲ್ಲಿಂದ ವಾಪಸ್ ಬರ್ತಿದ್ದಾಗ ರಸ್ತೆಯಲ್ಲಿ ಒಂದು ಮಗು ಭಿಕ್ಷೆ ಬೇಡ್ತಿತ್ತು. ನನ್ನ ಜೇಬಿನಲ್ಲಿ ಆ ಸಮಯದಲ್ಲಿ ಕೇವಲ 50 ರೂಪಾಯಿ ಇತ್ತು. ಅದನ್ನು ತೆಗೆದು ಆ ಮಗುವಿಗೆ ಕೊಟ್ಟೆ. ಮೋಹಿತ್ ಕೇಳಿದ, 50 ರೂಪಾಯಿ ಯಾಕೆ ಕೊಟ್ಟೆ? 5 ರೂಪಾಯಿ ಕೊಟ್ಟಿದ್ರೆ ಸಾಕಾಗ್ತಿತ್ತು. ನಾನು ಹೇಳಿದೆ, 5 ರೂಪಾಯಿಯಲ್ಲಿ ಇವತ್ತಿನ ಕಾಲದಲ್ಲಿ ಏನು ಸಿಗುತ್ತೆ? ಅವನು ಹೇಳಿದ, 50 ರೂಪಾಯಿಯಲ್ಲಿ ನಾವು ಚಹಾ ಕುಡಿಬೋದಿತ್ತು. ನಾನು ಹೇಳಿದೆ, ಅರೆ, ಅದೊಂದು ಪುಟ್ಟ ಮಗು, ಎಷ್ಟು ನಿರ್ದೋಷಿ. ಅವನಿಗೂ ಏನೋ ದೊಡ್ಡ ತೊಂದರೆ ಇರಬೇಕು, ಅದಕ್ಕೆ ಈ ರೀತಿ ಭಿಕ್ಷೆ ಬೇಡ್ತಿದ್ದಾನೆ. ಮೋಹಿತ್ ಹೇಳಿದ, ಇವರು ಬಡವರಲ್ಲ. ಇವರ ಹಿಂದೆ ದೊಡ್ಡ ದೊಡ್ಡ ಗ್ಯಾಂಗ್ಗಳಿರುತ್ತವೆ. ನಮಗಿಂತ ಜಾಸ್ತಿ ಹಣ ಮಾಡ್ತಾರೆ. ಇವರ ಮುಂದೆ ನಾವು ಬಡವರು. ಅವರು ಕೈ ಚಾಚಿ ಹಣ ಕೇಳ್ತಾರೆ. ನಾವು ಯಾರ ಮುಂದೆ ಕೈ ಚಾಚಲು ಆಗಲ್ಲ. ನಾನು ಹೇಳಿದೆ, ಇಲ್ಲ, ಕೈ ಚಾಚಿ ಬೇಡುವವನು ಎಲ್ಲೋ ಒಂದ್ ಕಡೆ ಬಡವನೇ ಆಗಿರ್ತಾನೆ. ಮೋಹಿತ್ ನಕ್ಕು ಹೇಳಿದ, ನಿನ್ನ ಹೃದಯದಲ್ಲಿ ದೇವರು ತುಂಬಾ ದಯೆ ಇಟ್ಟಿದ್ದಾನೆ. ಆದ್ರೆ ನಿನ್ನ ಜೇಬನ್ನ ಖಾಲಿಟ್ಟಿದ್ದಾನೆ. ಜೇಬಿನಲ್ಲಿ ಹಣ ಇದ್ದಿದ್ರೆ ಈ ದಯೆಯು ಚೆನ್ನಾಗಿರ್ತಿತ್ತು. ಈಗ ಇದರಿಂದ ಏನು ಪ್ರಯೋಜನ? ನಾನು ಹೇಳಿದೆ, ಏನೂ ಅಲ್ಲ, ದಯೆ ಇರಬೇಕು. ನಮ್ಮ ಸಮಾಜ ಇವತ್ತು ದಿನೇ ದಿನೇ ಕಠಿಣವಾಗ್ತಿದೆ. ಮಾನವೀಯತೆಯನ್ನ ಮರೆತಿದೆ. ಅದಕ್ಕೆ ನಾಶವಾಗ್ತಿದೆ. ಜನರ ಹೃದಯದಲ್ಲಿ ದಯೆ ಅನ್ನೋದೇ ಉಳಿದಿಲ್ಲ. ಈ ಎಲ್ಲ ವಿಚಾರಗಳಿಂದ ನಾವು ತುಂಬ ದುಃಖಪಟ್ಟೆವು. ಆದರೆ ನಂತರ ಅದನ್ನು ಮರೆತೇ ಬಿಟ್ಟೆವು. ಈಗ ಏನು ಮಾಡ್ಬೋದು ಅಂತ. ಹೆಂಡತಿಯು ಮತ್ತೆ ಕೇಳಲಿಲ್ಲ. ನೀವೆಲ್ಲವೂ ಸರಿಯಾಗುತ್ತಿದೆ ಅಂತ ಹೇಳಿದ್ರಲ್ಲ, ಈಗ ಏನಾಯಿತು?
ಅವಳು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ಯಾಕಂದರೆ ಜೀವನದಲ್ಲಿ ಹಣ ಮಾತ್ರವೇ ಮುಖ್ಯವಲ್ಲ, ಒಳ್ಳೆಯ ಜೀವನ ಸಂಗಾತಿ, ಮಕ್ಕಳು, ಆರೋಗ್ಯ ಇವೆಲ್ಲವೂ ಮುಖ್ಯ. ಈ ವಿಷಯದಲ್ಲಿ ನಾನು ಭಾಗ್ಯವಂತನಾಗಿದ್ದೆ. ಯಾಕಂದರೆ ನನ್ನ ಹೆಂಡತಿ ತುಂಬ ಒಳ್ಳೆಯವಳು. ಯಾವಾಗಲೂ ನನ್ನ ಜೊತೆ ನಿಂತಿದ್ದಳು. ನನ್ನ ಪ್ರತಿಯೊಂದು ತೊಂದರೆಯನ್ನು ಅರ್ಥ ಮಾಡಿಕೊಂಡಿದ್ದಳು. ಅವಳು ನನ್ನ ಬಳಿ ಯಾವತ್ತೂ ಏನೂ ಕೇಳಲಿಲ್ಲ, ಯಾವುದೇ ಬೇಡಿಕೆ ಇಟ್ಟಿಲ್ಲ. ಹೆಂಗಸರು ಚಿನ್ನದ ಸೆಟ್, ಬಟ್ಟೆ, ಚಪ್ಪಲಿ ಕೇಳ್ತಾರೆ ಅಂತಾರೆ. ಬಡವನಾದರೂ ತನ್ನ ಹೆಂಡತಿಗೆ ಸೀರೆ, ಸೂಟ್ ಏನಾದರೂ ತರುತ್ತಾನೆ. ಆದರೆ ನಾನು ನನ್ನ ಹೆಂಡತಿಗೆ ಎಷ್ಟು ದಿನಗಳಿಂದ ಒಂದು ಸೂಟ್ ಕೂಡ ಹೊಲಿಸಿಕೊಡಲಿಲ್ಲ ಅನ್ನೋದು ಗೊತ್ತಿಲ್ಲ. ತಿಂಗಳಲ್ಲಿ ಒಂದು ಒಳ್ಳೆಯ ಚಾಕ್ಲೇಟ್ ಕೂಡ ಕೊಡಲಾಗಲಿಲ್ಲ. ಆದರೂ ಅವಳು ನನ್ನ ಜೊತೆಯಲ್ಲೇ ಇದ್ದಳು. ನಮ್ಮ ಹೋಟೆಲ್ ಮಾಲೀಕ ಮಾತ್ರ ಭರ್ಜರಿ ಜೀವನ ನಡೆಸ್ತಿದ್ದ. ಅವನ ಜೀವನ ಶೈಲಿ ಬೇರೆ ಜಗತ್ತಿನಂತಿತ್ತು. ದುಬಾರಿ ಕಾರುಗಳು, ದುಬಾರಿ ಬಟ್ಟೆಗಳು, ಮುಖದಲ್ಲಿ ಸದಾ ಗರ್ವ. ಅವನ ಮಕ್ಕಳು ಒಳ್ಳೆಯ ಶಾಲೆಗಳಿಗೆ ಹೋಗ್ತಿದ್ರು. ಸ್ವಚ್ಛ ಯೂನಿಫಾರ್ಮ್, ಹೊಸ ಬ್ಯಾಗ್, ಕೈಯಲ್ಲಿ ಸದಾ ದುಬಾರಿ ಫೋನ್ ಇಲ್ಲದೆ ಊಟವೂ ಮಾಡುತ್ತಿರಲಿಲ್ಲ. ಟೇಬಲ್ ಮೇಲೆ ವಿಡಿಯೋ ನಡೆಯುತ್ತಲೇ ಇರುತ್ತಿತ್ತು. ತಂದೆ ತಾಯಿ ಗರ್ವದಿಂದ ನೋಡುತ್ತಿದ್ದರು. ಅವನ ಹೆಂಡತಿಯು ಆಗಾಗ ಹೋಟೆಲ್ಗೆ ಬರುತ್ತಿದ್ದಳು. ಅವಳ ನಖರಾಗಳಿಗೆ ಅಂತರವೇ ಇರಲಿಲ್ಲ. ಹೋಟೆಲ್ಗೆ ಬಂದರೆ ಪೂರ್ಣ ಮೆನು ಆರ್ಡರ್ ಮಾಡುತ್ತಿದ್ದಳು. ಒಂದು ಡಿಶ್, ಮತ್ತೊಂದು ಡಿಶ್, ನಂತರ ಒಂದೊಂದರಲ್ಲಿ ತಪ್ಪು ಹುಡುಕ್ತಾಳೆ. ಇದು ಚೆನ್ನಾಗಿ ಮಾಡಿಲ್ಲ, ಇದರ ರುಚಿ ಸರಿಯಿಲ್ಲ, ಇದು ಹೀಗಿರಬಾರ್ದು. ಅವಳ ದೂರುಗಳು ಎಂದಿಗೂ ಮುಗಿಯುತ್ತಿರಲಿಲ್ಲ. ನಾವು ಒಬ್ಬರನ್ನೊಬ್ಬರು ನೋಡಿ ನಿಧಾನವಾಗಿ ಹೇಳುತ್ತಿದ್ದೆವು, ಅಯ್ಯೋ ಈ ಹೆಂಗಸಿನ ನಖರ ನೋಡಿ. ನಾವು ಬಡವರು, ಒಂದು ಪ್ಲೇಟ್ ಊಟಕ್ಕೂ ಯೋಚಿಸಿ ತಿನ್ನಬೇಕಾಗುತ್ತಿತ್ತು. ಕೆಲವೊಮ್ಮೆ ಉಳಿದದ್ದು, ಕೆಲವೊಮ್ಮೆ ಅರ್ಧ ಮಾತ್ರ. ಆದರೆ ಈ ಮಹಿಳೆ ಪೂರ್ಣ ಮೆನು ತರಿಸಿಕೊಂಡು ಕೂಡ ತೃಪ್ತಿಯಾಗಿರಲಿಲ್ಲ. ಮಾಲೀಕ ತನ್ನ ಜೀವನವನ್ನು ಆರಾಮವಾಗಿ ನಡೆಸ್ತಿದ್ದ. ಆದರೆ ನಮ್ಮ ಬಗ್ಗೆ ಯಾವತ್ತೂ ಯೋಚಿಸಲಿಲ್ಲ. ನಿಮ್ಮ ಮನೆ ಹೇಗೆ ನಡೆಯುತ್ತಿದೆ ಅಂತ ಕೇಳಲಿಲ್ಲ. ನಿಮ್ಮ ಸಂಬಳದಲ್ಲಿ ಬದುಕಲು ಆಗುತ್ತಿದೆ ಅಂತಲೂ ನೋಡಲಿಲ್ಲ. ನಮ್ಮಲ್ಲಿ ಯಾರಾದರೂ ಮಕ್ಕಳಿಗೆ ಅಸ್ವಸ್ಥತೆ ಬಂದರೆ ಮನೆಮದ್ದುಗಳಿಂದಲೇ ನೋಡಿಕೊಳ್ಬೇಕಾಗುತ್ತಿತ್ತು. ಆಸ್ಪತ್ರೆಗೆ ಕರೆದೊಯ್ಯಲು ಹಣ ಇರಲಿಲ್ಲ. ಯಾರದೋ ಮನೆ ಬಾಡಿಗೆ ಉಳಿಯುತ್ತಿತ್ತು. ಯಾರ ಮನೆಯಲ್ಲೂ ಅಡುಗೆ ಮಾಡೋದು ಕೂಡ ಕಷ್ಟವಾಗ್ತಿತ್ತು. ಆದರೆ ಮಾಲೀಕನಿಗೆ ನಾವೆಲ್ಲರೂ ಒಂದೇ. ನಾವು ಕೇವಲ ಕೆಲಸ ಮಾಡುವ ಯಂತ್ರಗಳಷ್ಟೇ. ಅವನು ತಪ್ಪು ಮಾರ್ಗಗಳಿಂದ ತನ್ನ ಹೋಟೆಲ್ಗೆ ದೊಡ್ಡ ಹೆಸರು ತಂದುಕೊಂಡಿದ್ದ. ನಾವು ದಿನ ರಾತ್ರಿ ದುಡಿತಿದ್ರೂ ಹೆಸರು ಅವನದ್ದೇ. ಪ್ರಶಂಸೆ ಮಾಲೀಕನಿಗೆ, ಗದರಿಕೆ ನಮಗೆ. ಒಂದು ದಿನ ಮಾಲೀಕನು ಎಲ್ಲ ಸ್ಟಾಫನ್ನು ಕರೆದನು. ಕೆಲವೇ ದಿನಗಳಲ್ಲಿ ದೊಡ್ಡ ಪಾರ್ಟಿ ಇರುತ್ತದೆ ಅಂತ ಹೇಳಿದ. ಒಂದು ದೊಡ್ಡ ಕಂಪನಿ ತನ್ನ 25ನೇ ವಾರ್ಷಿಕೋತ್ಸವವನ್ನು ಇಲ್ಲಿ ಆಚರಿಸುತ್ತಿದೆ ಅಂದನು. ಕಠಿಣ ಧ್ವನಿಯಲ್ಲಿ ಹೇಳಿದ, ಯಾರು ಯಾವುದೇ ತಪ್ಪು ಮಾಡಬಾರ್ದು. ಯಾರು ತಪ್ಪು ಮಾಡಿದ್ರೂ ಅವರ ಸಂಬಳ ಕಡಿತ. ಇದನ್ನ ಕೇಳಿದಾಗ ಎಲ್ಲರ ಹೃದಯವೇ ಕುಸಿದು ಹೋಯಿತು. ಸಂಬಳ ಕಡಿತ ಮಾಡೋದು ನಮ್ಮ ಮಾಲೀಕನಿಗೆ ಬಹಳ ಇಷ್ಟ. ರಜೆ ತೆಗೆದುಕೊಂಡ್ರೆ ಸಂಬಳ ಕಡಿತ, ತಪ್ಪು ಮಾಡಿದ್ರೆ ಸಂಬಳ ಕಡಿತ, ತಡವಾಗಿ ಬಂದ್ರೆ ಸಂಬಳ ಕಡಿತ. ಅವನು ನಿಜವಾಗಿಯೂ ಕಡಿತ ಮಾಡ್ತಿದ್ದ. ನಾವೇನು ಹೇಳಲಾಗ್ಲಿಲ್ಲ. ಕೆಲಸ ಹೋದ್ರೆ ನಮ್ಗೆ ಅದು ಮರಣದಂತೆಯೇ. ಸಂಬಳದ ಮೇಲೆ ಬದುಕುವವನಿಗೆ ಒಂದು ಲೆಕ್ಕ ಇರುತ್ತದೆ. ಇಷ್ಟು ಹಣದಲ್ಲಿ ಅಕ್ಕಿ, ಇಷ್ಟು ಹಣದಲ್ಲಿ ಔಷಧಿ, ಇಷ್ಟು ಹಣದಲ್ಲಿ ಬಾಡಿಗೆ, ಮಕ್ಕಳ ಫೀಸ್. ಮಧ್ಯದಲ್ಲಿ ಸಂಬಳ ಕಡಿತವಾದರೆ ಎಲ್ಲ ಲೆಕ್ಕಾಚಾರವೇ ಕೆಡುತ್ತದೆ. ಆಗ ಔಷಧಿ ಬಿಡಬೇಕು, ಇಲ್ಲವೇ ಊಟ ಕಡಿಮೆ ಮಾಡಬೇಕು. ಹಲವಾರು ಬಾರಿ ಸಾಲ ಕೂಡ ಕೇಳಬೇಕಾಗ್ತಿತ್ತು. ಬಡವನ ಕಷ್ಟವೇ ಅಂಥದ್ದು. ದಿನರಾತ್ರಿ ದುಡಿದರೂ ಕೈಯೂ ಜೇಬು ಖಾಲಿ ಇರುತ್ತದೆ. ಅವನು ಇತರರ ಸಂತೋಷವನ್ನು ಅಲಂಕರಿಸುತ್ತಾನೆ, ಆದರೆ ತನ್ನ ಮನೆಯಲ್ಲಂತೂ ದುಃಖವೇ ತುಂಬಿರುತ್ತದೆ. ನಾನು ಕೂಡ ಅದೇ ರೀತಿ ಮೌನವಾಗಿ ಎಲ್ಲವನ್ನೂ ಸಹಿಸುತ್ತಿದ್ದೆ. ನನಗೆ ಸಹಿಸುವುದನ್ನು ಹೊರತುಪಡಿಸಿ ಬೇರೆ ದಾರಿಯೇ ಇರಲಿಲ್ಲ. ಬಡತನ ತುಂಬ ಕೆಟ್ಟದ್ದು ಸ್ನೇಹಿತರೆ. ಯಾರ ಭಾಗ್ಯದಲ್ಲಿ ಇದು ಬರೆಯಲ್ಪಟ್ಟಿರುತ್ತದೋ ಅವರಿಗೆ ಮಾತ್ರ ಇದರ ನೋವು ಗೊತ್ತು. ದೊಡ್ಡ ಅಂಗಡಿಗಳ ಪಕ್ಕದಿಂದ ಹಾದು ಹೋಗುವಾಗ, ಅಯ್ಯೋ ನನ್ನ ಮನೆಯವರಿಗೆ ಏನಾದರೂ ಕೊಂಡೊಯ್ಯಬಹುದಾಗಿದ್ರೆ ಎಷ್ಟು ಚೆನ್ನಾಗಿತ್ತು ಎಂದು ಯೋಚಿಸುವುದು. ಒಳ್ಳೆಯ ಬಟ್ಟೆಗಳನ್ನು ನೋಡಿ, ಈ ಬಟ್ಟೆಗಳನ್ನು ನನ್ನ ಹೆಂಡತಿಗೆ ಕೊಡಬಹುದಾಗಿದ್ರೆ ಅವಳು ಎಷ್ಟು ಖುಷಿ ಆಗ್ತಿದ್ಲು, ಅವಳು ಧರಿಸಿ ನನ್ನ ಮುಂದೆ ಬಂದರೆ ಎಷ್ಟು ಸುಂದರವಾಗಿ ಕಾಣ್ತಿದ್ಲು ಎಂದು ಕಲ್ಪಿಸಿಕೊಳ್ಳೋದು. ನನ್ನ ತಾಯಿಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸಬಹುದಾಗಿದ್ರೆ ಅವಳು ಬೇಗ ಚೇತರಿಸಿಕೊಳ್ಬೋದಿತ್ತು ಅಂತ ಯೋಚಿಸುವುದು. ಇಂಥ ಆಲೋಚನೆಗಳು ಯಾವಾಗಲೂ ನನ್ನ ತಲೆಯಲ್ಲಿ ತಿರುಗುತ್ತಲೇ ಇರುತ್ತಿದ್ದವು. ಈ ಆಲೋಚನೆಗಳಿಂದ ಹೊರಬರಲು ನಾನು ತುಂಬ ಪ್ರಯತ್ನಿಸಿದೆ. ಪೂಜೆ ಪಾಠಕ್ಕೂ ಹೋಗಲು ಶುರು ಮಾಡಿದೆ. ಬೆಳಗ್ಗೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ತಿದ್ದೆ. ಆದರೂ ನನ್ನೊಳಗೆ ಯಾವಾಗಲೂ ಒಂದು ವಿಷಯ ಇರುತ್ತಿತ್ತು. ನಾನು ನನ್ನ ಸ್ಥಿತಿಯಿಂದ ಸಂತೋಷವಾಗಿಲ್ಲ. ಇನ್ನೂ ಉತ್ತಮವಾದ ಕನಸು ಕಾಣುತ್ತಿದ್ದೇನೆ. ಆ ದೊಡ್ಡ ಪಾರ್ಟಿಯ ದಿನ ಹೋಟೆಲ್ ತುಂಬ ಗದ್ದಲವಾಗಿತ್ತು. ಎಲ್ಲೆಡೆ ಚಟುವಟಿಕೆ, ಅಡುಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದ, ಹಾಲ್ನಲ್ಲಿ ಜನರ ಮಾತು, ವೇಟರ್ಗಳು ಓಡಾಡ್ತಿದ್ರು. ಎಲ್ಲರೂ ತಪ್ಪಾಗದಂತೆ ಶ್ರಮಿಸುತ್ತಿದ್ದರು. ಯಾಕಂದ್ರೆ ಸಣ್ಣ ತಪ್ಪಾದ್ರೂ ಮಾಲೀಕ ಬಿಡೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಸಂಬಳ ಕಡಿತ ಆಗೋದು ತೀರ್ಮಾನಿತವೇ. ಆ ದಿನ ಆಹಾರ ನಿಜಕ್ಕೂ ಅದ್ಭುತವಾಗಿತ್ತು. ವಾಸನೆ ಹೋಟೆಲ್ ತುಂಬ ಹರಡಿತ್ತು. ಆ ದಿನ ನಮ್ಮ ಊಟವು ಅಲ್ಲೇ ಇತ್ತು. ಇದು ದಿನಂಪ್ರತಿ ಆಗುವ ವಿಚಾರ ಅಲ್ಲ.
ಸಾಮಾನ್ಯವಾಗಿ ಉಳಿದ ಆಹಾರ ಇದ್ರೆ ಮಾತ್ರ ನಾವು ತಿನ್ನುತ್ತಿದ್ದೆವು. ಆದರೂ ಆ ದಿನ ಎಲ್ಲರೂ ಖುಷಿಯಾಗಿದ್ದೆವು. ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಇತ್ತು. ಏನಾದರೂ ಉಳಿದ ಆಹಾರ ಇದ್ರೆ ನನ್ನ ತಾಯಿ ಮತ್ತು ಹೆಂಡತಿಗೆ ಕೂಡ ಸ್ವಲ್ಪ ಕೊಂಡೊಯ್ಯಬೇಕು ಅಂತ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ದಾಲ್ ಮತ್ತು ಒಣರೊಟ್ಟಿ ಮಾತ್ರ ಸಿಗುತ್ತಿತ್ತು. ಅಷ್ಟರಲ್ಲಿ ನನ್ನ ಗಮನ ಅಡುಗೆ ಮನೆಯ ಬಾಗಿಲಿನ ಕಡೆ ಹೋಯಿತು. ಹೊರಗೆ ಒಂದು ಚಿಕ್ಕ ಹುಡುಗ ನಿಂತಿದ್ದ. ಅವನ ವಯಸ್ಸು ಸುಮಾರು 6 ಅಥವಾ 7 ವರ್ಷ ಆಗಿರ್ಬೋದು. ಅವನ ಬಟ್ಟೆಗಳು ಮಸಿದು ಹೋಗಿದ್ದವು. ಮುಖ ತುಂಬಾ ಧೂಳು. ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಅವನು ಅಳುತ್ತಿದ್ದರೂ ಶಬ್ದ ಹೊರಬರುತ್ತಿರಲಿಲ್ಲ. ಅವನು ಕೇವಲ ಆಹಾರದ ಕಡೆ ನೋಡುತ್ತಲೇ ಇದ್ದ. ತಟ್ಟೆಗಳ ಮೇಲೆ ಅವನ ದೃಷ್ಟಿ ನೆಟ್ಟಿತ್ತು, ಸುಗಂಧವನ್ನೇ ನುಂಗುತ್ತಿರುವಂತೆ. ನಾನು ಬಹಳ ಹೊತ್ತು ಅವನನ್ನು ನೋಡುತ್ತಿದ್ದೆ. ಅವನ ಹಸಿದ ಮುಖ, ಭಯದಿಂದ ತುಂಬಿದ ಕಣ್ಣೀರು ನನ್ನ ಹೃದಯಕ್ಕೆ ಬಾಣದಂತೆ ತಾಕಿತು. ಕೊನೆಗೆ ನನಗೆ ತಡೆಯಲಾಗಲಿಲ್ಲ. ನಿಧಾನವಾಗಿ ಬಾಗಿಲು ತೆರೆದು ಅವನನ್ನು ಒಳಗೆ ಕರೆದೆ. ಅವನನ್ನು ಬದಿಯಲ್ಲಿ ಕುಳ್ಳಿರಿಸಿ ತಟ್ಟೆಗಳು ಇದ್ದ ಕಡೆ ಅವನು ಹೆದರಿಕೊಂಡೇ ಕುಳಿತನು. ನಾನೊಂದು ತಟ್ಟೆ ತೆಗೆದುಕೊಂಡು ಅದರಲ್ಲಿ ತುಂಬಾ ಆಹಾರ ಹಾಕಿ ಅವನ ಮುಂದೆ ಇಟ್ಟೆ. ಪ್ರೀತಿಯಿಂದ ಕೇಳಿದೆ, ಮಗನೇ, ಎಲ್ಲಿಂದ ಬಂದೆ? ತುಂಬ ಹಸಿವಾಗಿದ್ಯಾ? ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವನು ನನ್ನ ಕಡೆ ನೋಡಿದ, ಆದರೆ ಏನೂ ಹೇಳಲಿಲ್ಲ. ತಕ್ಷಣವೇ ಆಹಾರದ ಮೇಲೆ ಮುಗಿಬಿದ್ದಂತೆ ತಿನ್ನಲು ಶುರು ಮಾಡಿದ. ಹಲವಾರು ದಿನಗಳಿಂದ ಹಸಿದವನಂತೆ ಯಾರಾದರೂ ಕಿತ್ತುಕೊಳ್ಳುತ್ತಾರೋ ಅನ್ನೋ ಭಯದಿಂದ ಬೇಗ ಬೇಗ ತಿನ್ನುತ್ತಿದ್ದ. ನಾನು ಅವನನ್ನು ನೋಡುತ್ತಲೇ ಇದ್ದೆ. ನಂತರ ಮತ್ತೆ ನನ್ನ ಕೆಲಸಕ್ಕೆ ಹೋದೆ. ನನ್ನೊಳಗೆ ಹೇಳಿಕೊಂಡೆ, ಹೊಟ್ಟೆ ತುಂಬಿಸಿಕೊಳ್ಳಲಿ. ಸ್ವಲ್ಪ ಹೊತ್ತಿನ ನಂತರ ಅವನು ಎದ್ದು ಮೌನವಾಗಿ ಹೊರಟು ಹೋದ. ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ. ಬಹುಶಃ ಅಲ್ಲೇ ಇರುವ ಭಿಕ್ಷುಕನ ಮಗ ಇರಬೇಕು. ಅವನಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ಅವನಿಗೆ ಗೊತ್ತಿರಬೇಕು. ನಾನು ಅಷ್ಟು ಮಾತ್ರ ಯೋಚಿಸಿದೆ. ಕನಿಷ್ಠ ಅವನ ಹೊಟ್ಟೆ ತುಂಬಿತು. ನನ್ನ ಹೃದಯಕ್ಕೆ ವಿಚಿತ್ರವಾದ ಶಾಂತಿ ಸಿಕ್ಕಿತು. ಯಾಕಂದ್ರೆ ಹಸಿವು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಸಿವಾದಾಗ ಮನುಷ್ಯನ ಸ್ಥಿತಿ ಹೇಗಿರುತ್ತದೆ ಅನ್ನೋದು ಗೊತ್ತು. ಹಸಿವು ಮನುಷ್ಯನನ್ನ ಮುರಿದು ಬಿಡುತ್ತದೆ. ಆ ಕ್ಷಣದಲ್ಲಿ ಸಂಬಂಧವೂ ಕಾಣೋದಿಲ್ಲ, ಗೌರವವೂ ಇಲ್ಲ, ಭಯವೂ ಇಲ್ಲ. ಹಸಿವು ಅಂಥದ್ದು. ಯಾರ ತಂದೆ ಸತ್ತಿದ್ದರೂ ಸಹ ಆ ಕ್ಷಣದಲ್ಲಿ ಒಂದು ತುಂಡು ಆಹಾರವೇ ಅವನಿಗೆ ಸಂಪೂರ್ಣ ಜಗತ್ತು ಆಗಿಬಿಡುತ್ತದೆ. ಮುಂದಿನ ದಿನ ಮಾಲೀಕ ನನ್ನನ್ನು ತನ್ನ ಆಫೀಸ್ಗೆ ಕರೆಸಿಕೊಂಡ. ನನ್ನ ಹೃದಯದಲ್ಲಿ ಭಯ ತುಂಬಿಕೊಂಡಿತ್ತು. ನಾನು ಮಾಡಿದ ಕೆಲಸಕ್ಕೆ ಇಷ್ಟು ದೊಡ್ಡ ಬೆಲೆ ಕೊಡಬೇಕಾಗುತ್ತದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮಾಲೀಕನು CCTV ಫೂಟೇಜ್ ತೋರಿಸಿದ. ಪರದೆಯಲ್ಲಿ ನಾನು ಸ್ಪಷ್ಟವಾಗಿ ಕಾಣುತ್ತಿದ್ದೆ ಮತ್ತು ಆ ಚಿಕ್ಕ ಹುಡುಗನಿಗೂ ನಾನು ಆಹಾರ ಕೊಡುತ್ತಿರುವುದು ಕಾಣ್ತಿತ್ತು. ಅದನ್ನು ನೋಡುತ್ತಲೇ ಅವನು ನನ್ನ ಮೇಲೆ ಕೂಗಲು ಶುರು ಮಾಡಿದ. ಅವನ ಧ್ವನಿ ತುಂಬಾ ಜೋರಾಗಿತ್ತು. ಮುಖ ಕೋಪದಿಂದ ಕೆಂಪಾಗಿತ್ತು. ಅವನು ಹೇಳಿದ, ಯಾರಿವನು? ನೀನು ಒಳಗೆ ಕರೆದು ಆಹಾರ ಕೊಟ್ಟವನು ನಿನ್ನ ಸಂಬಂಧಿಕನ? ನನ್ನನ್ನು ಕೇಳದೆ ನೀನು ಈ ಕೆಲಸ ಯಾಕೆ ಮಾಡಿದೆ? ನೀನು ಯಾರು ಅಂತ ಅಂದುಕೊಂಡಿದ್ದೀಯಾ? ನಾನು ನಿಧಾನವಾಗಿ ಹೇಳಿದೆ, ಸರ್, ಅವನು ಬಡ ಮಗು. ತುಂಬಾ ಹಸಿವಾಗಿತ್ತು ಅವನಿಗೆ. ಇದನ್ನು ಕೇಳುತ್ತಲೇ ಮಾಲೀಕ ಕೂಗಿದ, ಅರೆ, ನೀನು ಕೂಡ ಬಡವನೇ ಅಲ್ವಾ? ನಿನಗೆ ನಿನ್ನ ಬಗ್ಗೆ ಯೋಚನೆ ಬರಲಿಲ್ವಾ? ನೀನು ದೊಡ್ಡ ಮಾಲೀಕ ಅಂತ ಅಂದುಕೊಂಡು ಜನರಿಗೆ ಸಹಾಯ ಮಾಡ್ತಿದ್ಯಾ? ನಾನು ವಿನಂತಿಯಾಗಿ ಹೇಳಿದೆ, ಸರ್, ಅವನು ಚಿಕ್ಕ ಮಗು. ಅವನು ನನ್ನ ಮಾತು ಪೂರ್ಣವಾಗುವುದಕ್ಕೂ ಮುನ್ನವೇ ಕೂಗಿದ, ಸರಿ, ನೀನವನಿಗೆ ಊಟ ಕೊಟ್ಟದ್ದಕ್ಕೆ ದೊಡ್ಡ ಬೆಲೆ ಕೊಡಬೇಕಾಗುತ್ತದೆ. ಈಗ ನಿನ್ನ 1-2 ದಿನದ ಸಂಬಳ ಅಲ್ಲ, ಪೂರ್ಣ ತಿಂಗಳ ಸಂಬಳ ಕಡಿತ. ಮುಂದಿನ ತಿಂಗಳಲ್ಲೇ ನಿನಗೆ ಸಂಬಳ ಸಿಗುತ್ತದೆ. ಇದನ್ನು ಕೇಳುತ್ತಲೇ ನನ್ನ ಹೃದಯವೇ ಬಾಯಿಗೆ ಬಂದಂತಾಯಿತು. ನಾನು ನಡುಗತೊಡಗಿದೆ. ನಾನು ಬೇಡಿಕೊಂಡೆ, ಸರ್, ದಯವಿಟ್ಟು ಹೀಗೇನು ಮಾಡಬೇಡಿ. ನಾನು ತುಂಬಾ ಬಡವ. ಅವನು ನನ್ನನ್ನು ಹಾಸ್ಯ ಮಾಡುತ್ತಾ ಜೋರಾಗಿ ನಕ್ಕ. ಈಗ ನಿನಗೆ ಗೊತ್ತಾಯ್ತಾ ನೀನು ಬಡವ ಅಂತ? ಆದರೆ ಆ ಸಮಯದಲ್ಲಿ ನೀನು ದೊಡ್ಡ ರಾಜನಂತೆ ನಿನ್ನ ಅರಮನೆಯಲ್ಲೇ ಬಡವರಿಗೆ ಊಟ ಕೊಡ್ತಿದ್ಯಾ? ಈಗ ಗೊತ್ತಾಗ್ಲಿ ನೀನು ಯಾರು ಅಂತ. ಇದನ್ನು ಕೇಳಿ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ನಾನು ತಲೆ ತಗ್ಗಿಸಿ ಮೌನವಾಗಿ ನಿಂತಿದ್ದೆ. ಅವನು ನನ್ನ ಮುಖದ ಮುಂದೆ ನಿರಂತರವಾಗಿ ಮಾತನಾಡುತ್ತಲೇ ಇದ್ದ. ಹೇ ಮೂರ್ಖ, ಯಾವ ದುಬಾರಿ ಪಾತ್ರೆಗಳಲ್ಲಿ ಕೋಟ್ಯಾಧಿಪತಿಗಳು ಊಟ ಮಾಡ್ತಾರೋ ಅದೇ ಪಾತ್ರೆಗಳಲ್ಲಿ ನೀನು ರಸ್ತೆ ಮೇಲೆ ಭಿಕ್ಷೆ ಬೇಡುವ ಮಗುವಿಗೆ ಊಟ ಕೊಟ್ಟೆ. ರಸ್ತೆ ಮೇಲೆ ಮಲಗುವ, ಅನೇಕ ರೋಗಗಳಿಂದ ಬಳಲಿರುವ, ಯಾರಿಗೂ ಸೇರದ ಅಕ್ರಮ ಸಂತಾನವೋ ಏನೋ ಆ ಮಗು. ಈ ಹೋಟೆಲ್ನಲ್ಲಿ ಇಂಥ ಜನರು ಊಟ ಮಾಡ್ತಾರೆ, ಮತ್ತೆ ಅದೇ ಪಾತ್ರೆಗಳಲ್ಲಿ ನಮಗೂ ಊಟ ಕೊಡ್ತಾರೆ ಅಂತ ಆ ಶ್ರೀಮಂತರಿಗೆ ಗೊತ್ತಾದ್ರೆ ನಮ್ಮ ಹೋಟೆಲ್ನ ಪ್ರತಿಷ್ಠೆ ಏನಾಗ್ತಿತ್ತು? ಅವನು ಕೂಗುತ್ತಾ ಹೇಳಿದ, ಇಷ್ಟು ಸಣ್ಣ ವಿಷಯ ನಿನ್ನ ಚಿಕ್ಕ ಬುದ್ಧಿಗೆ ಯಾಕೆ ಬರಲಿಲ್ಲ? ಅದಕ್ಕೆ ನಿನ್ನ 1 ತಿಂಗಳ ಸಂಬಳ ಕಡಿತ. ಈಗ ನಿನಗೆ ಅರ್ಥವಾಗುತ್ತೆ. ಇದು ನಿನ್ನ ಅಪ್ಪನ ಹೋಟೆಲ್ ಅಲ್ಲ, ನಿನ್ನ ಇಷ್ಟ ಬಂದಂತೆ ಯಾರನ್ನಾದರೂ ಒಳಗೆ ಕರೆದು ಊಟ ಕೊಡೋಕೆ. ಕೊನೆಗೆ ಮಾಲೀಕ ಹೇಳಿದ, ಈಗ ಇಲ್ಲಿಂದ ಹೊರಟು ಹೋಗು. ನನ್ನ ತಲೆ ಇನ್ನೂ ಕೆಡಿಸ್ಬೇಡ. ಮಾಲೀಕ ನನ್ನನ್ನು ಅಷ್ಟು ಅವಮಾನಿಸಿದ್ದ. ಒಂದು ಮಾತು ಬಿಡಲಿಲ್ಲ. ಪ್ರತಿಯೊಂದು ಪದವು ನನ್ನ ಹೃದಯಕ್ಕೆ ಬಾಣದಂತೆ ತಾಕಿತು. ಇನ್ನೂ ತಿಂಗಳು ಹೊಸದಾಗಿ ಶುರುವಾಗಿತ್ತು. ಇಡೀ ತಿಂಗಳು ದುಡಿಬೇಕು, ಮತ್ತೆ ಮುಂದಿನ ತಿಂಗಳು ಕೂಡ. ಆಗ ಮಾತ್ರ ನನಗೆ ಸಂಬಳ ಸಿಗುತ್ತದೆ.
ಆದರೆ ಈಗ ನಾನು ಯೋಚಿಸಿ ತುಂಬ ಭಯಪಟ್ಟು ಹೋಗಿದ್ದೆ. ಅಷ್ಟರವರೆಗೆ ನನ್ನ ಮನೆಯಲ್ಲಿ ಏನಾಗುತ್ತದೆ, ಬಾಡಿಗೆ ಹೇಗೆ ಕೊಡೋದು, ಅಕ್ಕಿ ಅವಶ್ಯಕ ವಸ್ತುಗಳು ಹೇಗೆ ಬರುತ್ತವೆ, ನನ್ನ ತಾಯಿಗೆ ಔಷಧಿ ಹೇಗೆ ಕೊಡಲಿ. ನಾನೊಂದು ಮೂಲೆಯಲ್ಲಿ ಕುಳಿತು ಅತ್ತೆ. ನನ್ನ ಕಣ್ಣೀರು ನಿಲ್ಲಲೇ ಇಲ್ಲ. ಮೋಹಿತ್ ನನ್ನ ಬಳಿ ಬಂದ. ನನ್ನ ಸ್ಥಿತಿಯನ್ನು ನೋಡಿ ನಾನು ಅವನಿಗೆ ಎಲ್ಲವನ್ನೂ ಹೇಳಿದೆ. ಅವನು ಕೂಡ ತುಂಬ ದುಃಖಪಟ್ಟ. ಅವನು ಹೇಳಿದ, ಗೆಳೆಯ, ನೀನು ನನ್ನಿಂದ ಸ್ವಲ್ಪ ಹಣ ತೆಗೆದುಕೋ. ನಾನು ಹೇಳಿದೆ, ಆಗ ನಿನ್ನ ಮನೆ ಹೇಗೆ ನಡೆಯುತ್ತೆ. ಅವನು ಮೌನವಾಗಿ ಬಿಟ್ಟ. ನಂತರ ಹೇಳಿದ, ಹಾಗಾದರೆ ಇನ್ನೇನು ಮಾಡೋಣ. ಈಗ ನಾವಿಬ್ಬರೂ ತುಂಬ ನಿರಾಶರಾಗಿದ್ದೆವು. ಆ ಕ್ಷಣದಲ್ಲಿ ನನಗೆ ಅನ್ನಿಸಿತು, ಬಡವನು ಯಾರ ಹೊಟ್ಟೆ ತುಂಬಿಸಿದರೂ ಅದರ ಶಿಕ್ಷೆಯನ್ನು ಅವನು ತನ್ನದೇ ಹಸಿವಿನಿಂದಲೇ ತೀರಿಸಬೇಕಾಗುತ್ತದೆ. ಮೋಹಿತ್ ಹೇಳಿದ, ನೀನು ನಿಜಕ್ಕೂ ರಾಜರ ಕೆಲಸ ಮಾಡ್ತೀಯ. ನಿನ್ನ ಜೇಬಿನಲ್ಲಿ 50 ರೂಪಾಯಿ ಇದ್ರೂ ಬಡವನಿಗೆ ಕೊಡ್ತೀಯ. ಮಕ್ಕಳನ್ನು ನೋಡಿದರೆ ನಿನ್ನ ಹೃದಯ ಯಾಕೆ ಇಷ್ಟು ಕರಗುತ್ತದೆ. ಆ ಮಗುವಿಗೆ ಊಟ ಕೊಡೋ ಅಗತ್ಯ ಏನಿತ್ತು. ಅವನು ಭಿಕ್ಷುಕ ಮಗು, ಹೊರಗೆ ಎಲ್ಲಾದರೂ ಕೇಳಿ ತಿಂತಿದ್ದ. ಆದರೆ ಕೊನೆಗೆ ನೀನು ನಿನ್ನದೇ ಹೊಟ್ಟೆಗೆ ಹೊಡೆದಂತಾಗಿದೆ. ಈಗ 2 ತಿಂಗಳು ನೀನು ಏನು ಮಾಡ್ತೀಯ? ನಾನು ಹೇಳಿದೆ, ನನಗೆ ಮಕ್ಕಳು ತುಂಬ ಇಷ್ಟ. ನನ್ನ ಮದುವೆಗೆ 3 ವರ್ಷ ಆಗಿದೆ. ಆದರೆ ನನಗೆ ಇನ್ನೂ ಸ್ವಂತ ಮಗು ಇಲ್ಲ. ಅದಕ್ಕೆ ನನಗೆ ಮಕ್ಕಳು ತುಂಬ ಇಷ್ಟ. ನನ್ನ ಸ್ನೇಹಿತ ಕೇಳಿದ, ನಿನಗೆ ಮಕ್ಕಳು ಯಾಕೆ ಆಗ್ತಿಲ್ಲ? ಅತ್ತಿಗೆಗೆ ಏನಾದರೂ ಸಮಸ್ಯೆ ಇದೆಯಾ? ನಾನು ಹೇಳಿದೆ, ಗೊತ್ತಿಲ್ಲ. ಅವಳಲ್ಲಿ ದೋಷವೋ ನನ್ನಲ್ಲೋ. ಡಾಕ್ಟರ್ ಹತ್ತಿರ ಹೋಗೋದಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂದರೆ ಮಕ್ಕಳಿಲ್ಲದವರು ಚಿಕಿತ್ಸೆಗಾಗಿ ಹೋದರೆ ಅದು ತುಂಬ ದುಬಾರಿ ಅಂತ ಕೇಳಿದ್ದೇನೆ. ಈಗಂತೂ ಪರಿಸ್ಥಿತಿ ಅಂಥದ್ದು. ಚಿಕಿತ್ಸೆ ಮಾಡಿಸ್ಬೇಕು, ಹೊಟ್ಟೆ ತುಂಬಿಸ್ಬೇಕು ಅನ್ನೋದು ಅರ್ಥವಾಗೋದಿಲ್ಲ. ಅದಕ್ಕೆ ಯಾರಲ್ಲಿ ಸಮಸ್ಯೆ ಅನ್ನೋದು ಗೊತ್ತಿಲ್ಲ. ಮಕ್ಕಳು ಆಗ್ತಿಲ್ಲ ಅಷ್ಟೇ. ನಾವಿಬ್ಬರು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದರೆ ನಮಗೆ ಮಕ್ಕಳ ಆಸೆ ಇದೆ. ಅದಕ್ಕೆ ನಾನು ಯಾವಾಗಲಾದರೂ ಮಗು ಭಿಕ್ಷೆ ಬೇಡುತ್ತಾ ಕಂಡ್ರೆ ನನ್ನ ಹೃದಯ ಕರಗಿ ಬಿಡುತ್ತದೆ. ಅವನು ಹೇಳಿದ, ಈ ಮಾತುಗಳೆಲ್ಲ ಒಳ್ಳೆಯದೆ. ಆದರೆ ಈಗ ಆಗಿರೋದನ್ನು ಬದಲಾಯಿಸಲಾಗೋದಿಲ್ಲ. ಈಗ 2 ತಿಂಗಳು ಹೇಗೋ ಬದುಕು ಸಾಗಿಸು. ಮುಂದೆ ಏನಾಗುತ್ತದೋ ನೋಡೋಣ. ನಾನು ಮನೆಯೊಳಗೆ ಕಾಲಿಟ್ಟಾಗ ನನ್ನ ಹೆಂಡತಿ ನನ್ನ ಮುಖವನ್ನೇ ಗಮನವಿಟ್ಟು ನೋಡಿದಳು. ಹೆಂಡತಿಯಂದಿರು ಯಾವ ತರಹದ ಜಾದುಗಾರ್ತಿಯರೋ ಗೊತ್ತಿಲ್ಲ. ನಾನೆಲ್ಲವನ್ನೂ ಅವಳಿಂದ ಮರೆಮಾಚಲು ಪ್ರಯತ್ನಿಸಿದೆ. ಏನೂ ಹೇಳಲಿಲ್ಲ. ಆದರೆ ನನ್ನ ಮುಖ ನೋಡುತ್ತಿದ್ದಂತೆ ಅವಳಿಗೆ ಎಲ್ಲವೂ ಗೊತ್ತಾಗಿ ಬಿಟ್ಟಿತು. ನನ್ನ ಮುಖದ ದಣಿವು, ಕಣ್ಣಿನ ತೇವ, ಮೌನ ಏನೂ ಅವಳ ಕಣ್ಣಿಗೆ ತಪ್ಪಲಿಲ್ಲ. ಅವಳು ನಿಧಾನವಾಗಿ ಕೇಳಿದಳು, ಏನಾಗಿದೆ? ಏನಾದರೂ ತೊಂದರೆನಾ? ಇವತ್ತು ನೀವು ಒಂಥರ ಕಾಣ್ತಿದ್ದೀರಾ. ನಾನು ತಕ್ಷಣ ಅವಳ ಕಡೆ ನೋಡದೆ ಹೇಳಿದೆ, ಇಲ್ಲ, ಏನೂ ಇಲ್ಲ. ಆದರೂ ಅವಳು ಬಿಡಲಿಲ್ಲ. ನನ್ನ ಬಳಿ ಬಂದು ಕುಳಿತು ಮತ್ತೆ ಹೇಳಿದಳು, ಇಲ್ಲ ಹೇಮಂತ್, ಏನೋ ವಿಷಯ ಇದೆ. ನಿಮ್ಮನ್ನು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಹೀಗೆ ಇರುವವರಲ್ಲ. ಅವಳ ಮಾತು ಕೇಳಿ ನನ್ನ ಮನಸ್ಸು ತುಂಬಿ ಬಂತು. ಆದರೂ ನಾನು ಧೈರ್ಯ ಮಾಡಿ ನನ್ನನ್ನು ಹಿಡಿದುಕೊಂಡೆ. ಯಾಕಂದರೆ ಅವಳ ತೊಂದರೆ ಇನ್ನೂ ಹೆಚ್ಚಾಗೋದು ನನಗೆ ಇಷ್ಟವಿರಲಿಲ್ಲ. ಅವಳು ಈಗಾಗಲೇ ದುರ್ಬಲ ಮತ್ತು ಅಸ್ವಸ್ಥಳಾಗಿದ್ದಳು. ನಾನು ಅವಳಿಗೆ ನಿಶ್ಚಿಂತ ಮಾಡೋಕ್ಕೆ ಪ್ರಯತ್ನಿಸಿದೆ. ನಿಜ ಹೇಳ್ತಿದ್ದೀನಿ, ಏನೂ ಇಲ್ಲ. ಇವತ್ತು ಕೆಲಸ ತುಂಬ ಜಾಸ್ತಿ ಆಗಿತ್ತು. ದೊಡ್ಡ ಪಾರ್ಟಿ ತಲ್ವಾ, ಅದಕ್ಕೆ 2-3 ದಿನ ದಣಿವಿರುತ್ತದೆ. ಅವಳು ನನ್ನ ಮಾತು ಕೇಳಿದರೂ ಪೂರ್ಣವಾಗಿ ನಿಶ್ಚಿಂತೆ ಆಗಲಿಲ್ಲ. ಅವಳ ಕಣ್ಣಲ್ಲಿ ಚಿಂತೆ ಇತ್ತು. ಆದರೆ ಇನ್ನಷ್ಟು ಪ್ರಶ್ನೆ ಕೇಳಲಿಲ್ಲ. ಕೇವಲ ಇಷ್ಟೇ ಹೇಳಿದ್ಲು, ಸರಿ, ಊಟ ಮಾಡಿ, ನಂತರ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ಹಾಸಿಗೆಯ ಮೇಲೆ ಮಲಗಿದೆ. ಆದರೆ ನಿದ್ರೆ ನನ್ನ ಕಣ್ಣಿನ ಹತ್ತಿರವೂ ಬರಲಿಲ್ಲ. ನನ್ನ ತಲೆಯಲ್ಲಿ ಮಾಲೀಕನ ಮಾತುಗಳೇ ಗೊಣಗುತ್ತಾ ಇದ್ದವು. ಸಂಬಳ ಕಡಿತ, ತಾಯಿಯ ಔಷಧಿ, ಮನೆಯ ಬಾಡಿಗೆ. ನಾನು ಮೇಲ್ಛಾವಣಿಯನ್ನು ನೋಡುತ್ತಾ ಯೋಚಿಸ್ತಿದ್ದೆ, ನಾನು ಅವಳಿಗೆ ಸುಳ್ಳು ಯಾಕೆ ಹೇಳಿದೆ? ಆದರೆ ಬಹುಶಃ ಆ ಸುಳ್ಳು ಅಗತ್ಯವಾಗಿತ್ತು. ಯಾಕೆಂದರೆ ನನ್ನ ಹೆಂಡತಿ ಈಗಾಗಲೇ ನನ್ನ ಕಷ್ಟಗಳ ಭಾರವನ್ನು ತುಂಬ ಹೊತ್ತುಕೊಂಡಿದ್ದಳು ಅನ್ನೋದು ನನಗೆ ಗೊತ್ತಿತ್ತು. ನಂತರ ಅವಳು ನನ್ನ ಬಳಿ ಬಂದು ಕುಳಿತು ನನ್ನ ಕಡೆ ನೋಡುತ್ತಾ ಇದ್ದಳು. ಎಲ್ಲವೂ ಅವಳಿಗೆ ಗೊತ್ತಿದ್ದಂತೆ, ಆದರೂ ಮೌನವಾಗಿಯೇ ಇದ್ದಳು. ಮರುದಿನ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೆ. ಆದರೆ ಆ ದಿನ ಕೆಲಸ ತುಂಬ ಭಾರವಾಗಿ ಅನಿಸಿತು. ಕೈಗಳು ಕೆಲಸ ಮಾಡುತ್ತಾ ಇದ್ದವು, ಆದರೆ ಹೃದಯ ಮಾತ್ರ ಜೊತೆಗಿರಲಿಲ್ಲ. ನಾನು ಶ್ರಮ ಪಡುತ್ತಿದ್ದರೂ ಈ ಶ್ರಮಕ್ಕೆ ಯಾವುದೇ ಫಲ ಸಿಗೋದಿಲ್ಲ ಅನ್ನೋ ಯೋಚನೆ ನನ್ನನ್ನು ಕಾಡುತ್ತಿತ್ತು. ಈ ತಿಂಗಳು ನನಗೆ 1 ರೂಪಾಯಿಯೂ ಸಿಗೋದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಈ ಯೋಚನೆಯೇ ನನ್ನನ್ನು ಒಳಗಿಂದ ಒಡೆಯಲು ಶುರು ಮಾಡಿತ್ತು. ನಾನು ತಟ್ಟೆ ಎತ್ತುತ್ತಿದ್ದೆ, ಟೇಬಲ್ ಸ್ವಚ್ಛ ಮಾಡ್ತಿದ್ದೆ. ಆದರೆ ನನ್ನ ಮನಸ್ಸು ಬೇರೆಡೆ ಸಿಕ್ಕಿಕೊಂಡಿತ್ತು. ಪ್ರತಿಕ್ಷಣವೂ ಒಂದೇ ಪ್ರಶ್ನೆ ತಲೆಯಲ್ಲಿ ಸುತ್ತುತ್ತಿತ್ತು, ಈಗ ಮನೆ ಹೇಗೆ ನಡೆಯುತ್ತದೆ? ಎಲ್ಲ ಅಗತ್ಯಗಳು ಹೇಗೆ ಪೂರೈಸಲಾಗುತ್ತದೆ? ಇದೀಗ ಏಕಾಏಕಿ ಹೊರಗಡೆ ಗದ್ದಲ ಕೇಳಿಸಿತು. ನಾನು ನೋಡಿದೆ. ಹೋಟೆಲ್ ಹೊರಗೆ ಹಲವಾರು ಪೊಲೀಸ್ ವಾಹನಗಳು ಬಂದು ನಿಂತಿದ್ದವು. ಒಂದೆರಡಲ್ಲ, ತುಂಬ ವಾಹನಗಳು. ಇದನ್ನು ನೋಡಿ ಎಲ್ಲರೂ ಬೆಚ್ಚಿ ಬಿದ್ದರು. ವೇಟರ್ಗಳು, ಅಡುಗೆ ಮನೆ ಸಿಬ್ಬಂದಿ, ಮ್ಯಾನೇಜರ್ ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲು ಶುರು ಮಾಡಿದರು. ಇದು ನಾವು ಹಿಂದೆ ಹೋಗಿದ್ದ ಪೊಲೀಸ್ ಅಲ್ಲ. ಇಲ್ಲಿ ವಿಷಯವೇ ಬೇರೆ ರೀತಿಯಾದಂತೆ ಕಾಣುತ್ತಿತ್ತು.
ಆ ವಾಹನಗಳಲ್ಲಿ ಡಿಎಂ ಸಾಹೇಬ್ರ ವಾಹನವೂ ಇತ್ತು. ಇದನ್ನು ಕೇಳುತ್ತಿದ್ದಂತೆ ಇಡೀ ಹೋಟೆಲ್ನಲ್ಲಿ ನಿಶಬ್ದ ಆವರಿಸಿತು. ಮಾಲೀಕ ಕೂಡ ಭಯಗೊಂಡ. ಅವನ ಮುಖದ ಬಣ್ಣ ಬದಲಾಗಿ ಬಿಟ್ಟಿತು. ಅವನು ತಕ್ಷಣ ಸ್ಪೆಷಲ್ ರೂಮ್ ತೆರೆಯಲು ಹೇಳಿದ. ಡಿಎಂ ಸರನ್ನು ಸ್ಪೆಷಲ್ ರೂಮ್ನಲ್ಲಿ ಕುಳ್ಳಿರಿಸಲಾಯಿತು ಮತ್ತು ಚಹಾ ತರಿಸಲಾಯಿತು. ಮಾಲೀಕ ಕೈ ಜೋಡಿಸಿ ನಿಂತು ತುಂಬಾ ಗೌರವದಿಂದ ಕೇಳಿದ, ನೀವಿಲ್ಲಿ ಹೇಗೆ ಬಂದ್ರಿ? ನಮ್ಮ ಬಡಾವಣೆಯಲ್ಲಿ ಏನಾದರೂ ಸಮಸ್ಯೆ ಆಗಿದ್ಯಾ? ಡಿಎಂ ಸಾಹೇಬ್ರು ಶಾಂತವಾಗಿ ಹೇಳಿದರು. ನಿಮ್ಮ ಹೋಟೆಲ್ನಲ್ಲಿ ಹೇಮಂತ್ ಅನ್ನುವ ಒಬ್ಬ ಕೆಲಸ ಮಾಡ್ತಾನೆ, ಅವನನ್ನು ಕರೆಯಿರಿ, ನಮಗೆ ಅವನ ಜೊತೆ ಮಾತಾಡಬೇಕು. ಇದನ್ನು ಕೇಳುತ್ತಿದ್ದಂತೆ ನನ್ನ ಕಾಲಿನ ಕೆಳಗಿನ ನೆಲ ಜಾರಿದಂತಾಯಿತು. ಯಾಕಂದರೆ ಅವರು ನನ್ನ ಹೆಸರನ್ನೇ ಹೇಳಿದ್ದರು. ಮಾಲೀಕ ಇದನ್ನು ಕೇಳಿ ಅವನ ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು ಮೂಡಿತು. ಅವನು ತಕ್ಷಣ ಹೇಳಿದ, ಸರ್, ಅವನು ತುಂಬ ಕೆಟ್ಟ ಮನುಷ್ಯ. ಖಂಡಿತ ಏನಾದರೂ ಅಪರಾಧ ಮಾಡಿರಬೇಕು, ಕಳ್ಳತನ ಮಾಡಿರ್ಬೇಕಲ್ವಾ, ಅದಕ್ಕೆ ನೀವು ಹಿಡಿಯಲು ಬಂದಿದ್ದೀರಾ. ಮಾಲೀಕ ಕ್ರೂರವಾಗಿ ಹೇಳಿದ. ಇವನನ್ನು ಬಿಡಬೇಡಿ ಸರ್, ಡಿಎಂ ಜೊತೆ ಬಂದಿದ್ದ ಒಬ್ಬ ಪೊಲೀಸ್ ಹೇಳಿದರು. ಮೊದಲು ಅವನನ್ನು ಕರೆಸಿ, ನಂತರ ಅವನನ್ನು ಬಿಡಬೇಕೋ ಇಲ್ವೋ ನಿಮಗೆ ಹೇಳಲಾಗುತ್ತದೆ. ನನ್ನನ್ನು ಕರೆಯುತ್ತಿದ್ದಂತೆ ನನ್ನ ಹೃದಯ ಜೋರಾಗಿ ಬಡಿತ ಶುರು ಮಾಡಿತು. ಕೈಗಳು ನಡುಗಲು ಶುರುವಾಯಿತು. ನಾನು ತಕ್ಷಣ ಮೋಹಿತ್ ಕಡೆ ನೋಡಿಕೊಂಡು ನಿಧಾನವಾಗಿ ಹೇಳಿದೆ, ನಾವಾಗ ಪೊಲೀಸರಿಗೆ ಕೊಟ್ಟಿದ್ದ ದೂರು ಗೊತ್ತಾಗಿ ಬಿಟ್ಟಿತೇನೋ. ಇದನ್ನು ಕೇಳಿ ಮೋಹಿತ್ ಕೂಡ ಬೆಚ್ಚಿಬಿಟ್ಟ. ಅವನ ಮುಖ ಬಿಳುಚಿತು. ಅವನೇನೂ ಹೇಳಲಿಲ್ಲ. ನಾನು ನಿಧಾನವಾಗಿ ಆ ಕೋಣೆಯ ಕಡೆಗೆ ನಡೆದೆ. ಪ್ರತಿ ಹೆಜ್ಜೆಯೂ ನನಗೆ ತುಂಬ ಭಾರವಾಗಿ ಅನ್ನಿಸ್ತಿತ್ತು. ಕೋಣೆಯೊಳಗೆ ಹೋದ ತಕ್ಷಣ ಡಿಎಂ ಸಾಹೇಬ್ರು ನನ್ನ ಕಡೆ ನೋಡಿದರು. ಅವರ ದೃಷ್ಟಿ ನೇರವಾಗಿ ನನ್ನ ಕಣ್ಣುಗಳ ಮೇಲೆ ಬಿತ್ತು. ಮಾಲೀಕ ಅಲ್ಲಿ ಕೂತಿದ್ದ. ನನಗೆ ಇಂದು ಉಳಿವಿಲ್ಲ ಅನ್ನೋ ಹಾಗೆ ಮತ್ತು ಅದರಿಂದ ಅವನಿಗೆ ವಿಚಿತ್ರ ಸಂತೋಷವಾಗುತ್ತಿರುವಂತೆ ಕಂಡಿತು. ನಾನು ಮೌನವಾಗಿ ನಿಂತಿದ್ದೆ. ಹೃದಯದಲ್ಲಿ ಭಯ, ತಲೆಯಲ್ಲಿ ಭಾರಿ ಒತ್ತಡ, ಮುಂದೇನು ಆಗುತ್ತದೋ ಅನ್ನೋ ಚಿಂತೆ. ಡಿಎಂ ಸಾಹೇಬ್ರು ಗಂಭೀರವಾಗಿ ನನ್ನ ಕಡೆ ನೋಡಿದ್ರು. ನಂತರ ನಿಧಾನವಾಗಿ ಹೇಳಿದ್ರು, ನಮಗೆ ನಿಮ್ಮೊಂದಿಗೆ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು. ಅವರು ಕೇಳಿದರು, ನಿಮ್ಮ ಹೆಸರೇನು? ನೀವೆಲ್ಲಿರ್ತೀರಿ? ನಾನು ನಡುಗುವ ಧ್ವನಿಯಲ್ಲಿ ನನ್ನ ಹೆಸರು ಮತ್ತು ಮನೆಯ ವಿಳಾಸ ಹೇಳಿದೆ. ಆದರೆ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಭಯದಿಂದ ನನ್ನ ಗಂಟಲು ಒಣಗಿ ಬಿಟ್ಟಿತ್ತು. ಮಾತುಗಳು ಬಾಯಿಗೆ ಬಂದು ಅಡ್ಡಿ ಆಗುತ್ತಿತ್ತು. ಡಿಎಂ ಸಾಹೇಬ್ರು ಇದನ್ನೆಲ್ಲ ಗಮನಿಸಿದ್ರು. ಅವರು ಮೃದುವಾಗಿ ಹೇಳಿದ್ರು, ಭಯ ಪಡಬೇಡಿ, ಇಲ್ಲಿ ಬನ್ನಿ, ನನ್ನ ಮುಂದೆ ಕುಳಿತುಕೊಳ್ಳಿ. ನಾನವರ ಮುಂದೆ ಕುರ್ಚಿಯಲ್ಲಿ ಕೂತ್ಕೊಂಡೆ. ನನ್ನ ಕೈಗಳು ಒಟ್ಟಿಗೆ ಜೋಡಿಸಿಕೊಂಡಿದ್ದವು. ನೆತ್ತಿಯಿಂದ ಬೆವರು ಸುರಿಯುತ್ತಿತ್ತು. ನಾನು ಧೈರ್ಯ ಮಾಡಿ ಕೇಳಿದೆ, ಸರ್, ಏನ್ ವಿಷಯ? ಅವರು ನೇರವಾಗಿ ಮಾತು ಶುರು ಮಾಡಿದ್ರು. ನಿನ್ನೆ ನೀನು ಒಂದು ಮಗುವಿಗೆ ಊಟ ಕೊಟ್ಟೆ ಅಲ್ವಾ? ಇದನ್ನು ಕೇಳುತ್ತಿದ್ದಂತೆ ನನ್ನ ಹೃದಯದ ಬಡಿತ ಇನ್ನೂ ಜೋರಾಯಿತು. ಅಷ್ಟರಲ್ಲಿ ಮಾಲೀಕ ಮಧ್ಯೆ ಮಾತು ಕತ್ತರಿಸಿ ತಕ್ಷಣ ಹೇಳಿದ, ಹೌದು ಸರ್, ನನ್ನ ಬಳಿ ಅದರ ಫೂಟೇಜ್ ಕೂಡ ಇದೆ. ಡಿಎಂ ಸಾಹೇಬ್ರು ಹೇಳಿದ್ರು. ಹೌದಾ? ಫೂಟೇಜ್ ಇದೆಯಾ? ತೋರಿಸಿ ಹಾಗಾದ್ರೆ. ನಂತರ ಆ ಫೂಟೇಜ್ ಪರದೆಯ ಮೇಲೆ ತೋರಿಸಲಾಯಿತು. ನಾನು ಸ್ಪಷ್ಟವಾಗಿ ಕಾಣುತ್ತಿದ್ದೆ. ಆ ಮಗು, ತಟ್ಟೆ, ಊಟ ಎಲ್ಲವೂ. ಮಾಲೀಕ ಹಾಸ್ಯವಾಗಿ ಹೇಳಿದ, ನೋಡಿ ಸರ್, ಇವನು ಹೀಗೆ ಮಾಡ್ತಾನೆ. ಬೀದಿಯಿಂದ ಮಕ್ಕಳನ್ನ ಕರೆದುಕೊಂಡು ಬಂದು ಊಟ ಕೊಡ್ತಾ ತಿರುಗ್ತಾನೆ. ನಂತರ ದ್ವೇಷದಿಂದ ಹೇಳಿದ, ಅವುಗಳೆಲ್ಲ ಅಕ್ರಮ ಮಕ್ಕಳು. ಇದನ್ನ ಕೇಳುತ್ತಿದ್ದಂತೆಯೇ ಡಿಎಂ ಸಾಹೇಬ್ರ ಮುಖದಲ್ಲಿ ಕೋಪ ಉಕ್ಕಿ ಬಂತು. ಅವರ ಕಣ್ಣುಗಳು ಗಟ್ಟಿಯಾದವು ಮತ್ತು ಧ್ವನಿಯಲ್ಲಿ ಕಠಿಣತೆ ಬಂತು. ಅವರು ಹೇಳಿದ್ರು, ಇದು ಅಕ್ರಮ ಮಗು ಅಲ್ಲ. ಕೋಣೆಯಲ್ಲಿ ಸಂಪೂರ್ಣ ನಿಶ್ಶಬ್ದ ಆವರಿಸಿತು. ಅವರು ಸ್ಪಷ್ಟವಾಗಿ ಹೇಳಿದ್ರು, ಈ ಮಗು ಎಂಎಲ್ಎ ಸಾಹೇಬ್ರ ಮಗ, ನೆನ್ನೆ ಕಳೆದು ಹೋಗಿದ್ದ ಮಗು. ಇದನ್ನು ಕೇಳಿ ಮಾಲೀಕನ ಮುಖದ ಬಣ್ಣ ಹಾರಿ ಹೋಯಿತು. ನನಗೂ ನನ್ನ ಕಿವಿಗಳಿಂದ ನಂಬಿಕೆ ಬರಲಿಲ್ಲ. ಡಿಎಂ ಸಾಹೇಬ್ರು ಮುಂದುವರಿಸಿದರು, ನಾವು ಈ ಮಗುವಿಗಾಗಿ ಇಡೀ ನಗರ ಹುಡುಕುತ್ತಿದ್ದೆವು. ಮಗುವನ್ನು ಹುಡುಕಲು ಎಂಎಲ್ಎ ಸಾಹೇಬ್ರು ಇಡೀ ನಗರವನ್ನ ಎಬ್ಬಿಸಿದ್ದರು. ವಾಸ್ತವವಾಗಿ ಈ ಮಗು ಸ್ವಲ್ಪ ಮಾನಸಿಕವಾಗಿ ದುರ್ಬಲ. ಮಾತನಾಡಲು ಸಾಧ್ಯ ಇಲ್ಲ. ತಾನೆಲ್ಲಿದ್ದಾನೆ, ಏನಾಗುತ್ತಿದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ನಂತರ ಅವರು ನನ್ನ ಕಡೆ ನೋಡಿ ಹೇಳಿದ್ರು, ಈ ವ್ಯಕ್ತಿಯ ಕಾರಣದಿಂದ, ಈ ಒಳ್ಳೆಯ ಮನುಷ್ಯನ ಕಾರಣದಿಂದ ಆ ಮಗು ಹೊಟ್ಟೆ ತುಂಬ ಊಟ ಮಾಡಿತು. ಮಾತ್ರವಲ್ಲ, ನಮಗೂ ಮಗು ಸಿಕ್ಕಿತು. ಅವನು ಈ ಹೋಟೆಲ್ನಿಂದ ಹೊರಗೆ ಬಂದ ತಕ್ಷಣವೇ ನಾವು ಅವನನ್ನು ಕಂಡುಕೊಂಡೆವು. ಕೋಣೆಯಲ್ಲಿದ್ದ ಎಲ್ಲರೂ ಬೆಚ್ಚಿ ಬಿದ್ದ ಸ್ಥಿತಿಯಲ್ಲಿ ನಿಂತಿದ್ದರು. ಡಿಎಂ ಸಾಹೇಬ್ರು ಹೇಳಿದ್ರು, ಎಂಎಲ್ಎ ಸಾಹೇಬ್ರು ತೀರ್ಮಾನ ಮಾಡಿದ್ದಾರೆ. ಈ ವ್ಯಕ್ತಿಗೆ ಬಹುಮಾನವೂ ಸಿಗುತ್ತದೆ, ಗೌರವವೂ ಸಿಗುತ್ತದೆ. ಅದಕ್ಕೆ ನಾವು ಅವನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ. ನಂತರ ಅವರು ಮಾಲೀಕನ ಕಡೆ ತಿರುಗಿ ಕಠಿಣ ಧ್ವನಿಯಲ್ಲಿ ಹೇಳಿದ್ರು, ಮತ್ತೆ ನಿಮ್ಮ ವಿಷಯಕ್ಕೆ ಬಂದ್ರೆ, ನಿಮ್ಮ ವಿರುದ್ಧವೂ ಕೆಲವು ವಿಷಯಗಳು ನಮ್ಮ ಗಮನಕ್ಕೆ ಬಂದಿವೆ. ಇದರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಈ ಮನುಷ್ಯನನ್ನು ಕೆಲಸದಿಂದ ತೆಗೆದುಹಾಕಲಾಗೋದಿಲ್ಲ. ಇದನ್ನು ಕೇಳಿ ಮಾಲೀಕನ ಗಂಟಲು ಒಣಗಿಬಿಟ್ಟಿತು. ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು.
ಒಂದು ಕಡೆ ನಾನು ಊಟ ಕೊಟ್ಟ ಮಗು MLA ಮಗ ಅನ್ನೋದು, ಇನ್ನೊಂದು ಕಡೆ ಪೊಲೀಸರಿಗೆ ಅವನು ಯಾರನ್ನು ಹೋಟೆಲ್ನಲ್ಲಿ ಮರೆಮಾಚಿಕೊಂಡಿದ್ದಾನೆ ಅನ್ನೋದು ಗೊತ್ತಿತ್ತು. ಯಾವ ಅಪರಾಧಿಯನ್ನು ಉಳಿಸುತ್ತಿದ್ದಾನೆ ಅನ್ನೋದು ಗೊತ್ತಿತ್ತು. ಆದರೆ ಈಗ ಅವನಿಗೆ ಉಳಿವಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಹೋಟೆಲ್ ಕೂಡ ಸೀಲ್ ಆಗ್ಬೋದು. ಇವೆಲ್ಲ ಅವನಿಗೆ ಅರ್ಥವಾಗುತ್ತಿದ್ದಂತೆ ಅವನ ಉಸಿರು ತಗ್ಗತೊಡಗಿತು. ಅವನು ಕುರ್ಚಿಯಲ್ಲಿ ನೇರವಾಗಿ ಕುಳಿತುಕೊಳ್ಳಲು ಆಗಲಿಲ್ಲ. DM ಸಾಹೇಬ್ರು ಎದ್ದು ನಿಂತು ನನಗೆ ಹೇಳಿದರು, ನನ್ನ ಜೊತೆ ಬಾ. ನಾನು ಮೌನವಾಗಿ ಎದ್ದು ಅವರ ಜೊತೆಗೆ ಹೊರಗೆ ಬಂದೆ. ನಾನು ಪೊಲೀಸ್ ವಾಹನದಲ್ಲಿ ಕುಳಿತೆ. ಎಲ್ಲ ವಾಹನಗಳು ಅಲ್ಲಿಂದ ಹೊರಟವು ಮತ್ತು ನನ್ನನ್ನು MLA ಸಾಹೇಬ್ರ ಮನೆಯ ಕಡೆಗೆ ಕರೆದುಕೊಂಡು ಹೋದರು. ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಶಾಂತಿಯೂ ಇತ್ತು, ಹಾಗೆ ಆಶ್ಚರ್ಯವೂ ಇತ್ತು. ದೂರದಿಂದ ಮೋಹಿತ್ ನನ್ನನ್ನು ನೋಡಿ ಕೈಯಿಂದ ಸೂಚನೆ ಮಾಡಿ ಹೇಳಿದ, ನಿನ್ನ ಅದೃಷ್ಟ ತೆರೆದುಕೊಂಡಿದೆ ಗೆಳೆಯ. ಗಾಡಿಗಳು ಮುಂದಕ್ಕೆ ಸಾಗುತ್ತಾ ಇದ್ದವು. ನಾನು ಯೋಚಿಸ್ತಿದ್ದೆ, ಅಲ್ಲಿ ಹೋಗಿ ನನಗೆ ಯಾವ ಬಹುಮಾನ ಸಿಗುತ್ತದೆ. ಅವರು ನಿಜವಾಗಿಯೂ ನನ್ನನ್ನು MLA ಸಾಹೇಬ್ರ ಮನೆಗೆ ಕರೆದುಕೊಂಡು ಹೋದರು. ಅದು ಯಾವುದೇ ಸಾಮಾನ್ಯ ಮನೆಯಲ್ಲ. ಬಾಗಿಲನ್ನೇ ನೋಡಿದರೆ ಗೊತ್ತಾಗ್ತಿತ್ತು ಅವರು ಕೇವಲ ಸರ್ಕಾರದ ಸಚಿವರಷ್ಟೇ ಅಲ್ಲ, ತುಂಬ ದೊಡ್ಡ ವ್ಯಕ್ತಿಗಳು ಅನ್ನೋದು. ಅವರು ಸರ್ಕಾರಿ ಕ್ವಾರ್ಟರ್ನಲ್ಲಿ ಅಲ್ಲ, ಭವ್ಯವಾದ ಬಂಗಲೆಯಲ್ಲಿ ವಾಸಿಸುತ್ತಿದ್ದರು. ದೊಡ್ಡ ಗೇಟ್, ಹಸಿರಿನಿಂದ ತುಂಬಿದ ಲಾನ್, ಎಲ್ಲೆಡೆ ಹಸಿರು ಮತ್ತು ಒಂದು ವಿಚಿತ್ರವಾದ ಶಾಂತಿ. ಆ ಸಮಯದಲ್ಲಿ ಅವರು ಲಾನ್ನಲ್ಲಿ ಕೂತಿದ್ದರು. ನನ್ನನ್ನು ನೋಡುತ್ತಿದ್ದಂತೆಯೇ ಎದ್ದು ನಿಂತರು. ನಾನವರ ತುಂಬ ಹಳೆಯ ಆಪ್ತ ಸಂಬಂಧಿ ಎನ್ನುವಂತೆ ಆತ್ಮೀಯವಾಗಿ ಸ್ವಾಗತಿಸಿದರು. ನನ್ನ ಕೈ ಹಿಡಿದು ನನ್ನ ಆರೋಗ್ಯ ವಿಚಾರಿಸಿದರು. ಮತ್ತೆ ಮತ್ತೆ ನನಗೆ ಧನ್ಯವಾದ ಹೇಳುತ್ತಿದ್ದರು. ಅಷ್ಟರಲ್ಲಿ ನಾನು ಹೋಟೆಲ್ನಲ್ಲಿ ಊಟ ಕೊಟ್ಟ ಆ ಮಗು ಕೂಡ ಮುಂದೆ ಬಂತು. ನನ್ನನ್ನು ನೋಡುತ್ತಿದ್ದಂತೆ ಅದು ನಕ್ಕು ಚಪ್ಪಾಳೆ ತಟ್ಟಿ ನನ್ನ ಕಡೆ ಓಡಿ ಬಂತು. ಅವನ ತಾಯಿ ಕೂಡ ಅಲ್ಲಿದ್ದಳು. ಅವಳ ಕಣ್ಣುಗಳಲ್ಲಿ ನೀರಿತ್ತು, ಆದರೆ ಮುಖದಲ್ಲಿ ಶಾಂತಿ ಇತ್ತು. ಮಗು ಒಂದು ಕಡೆ ಕೂತು ಆಟಿಕೆಗಳೊಂದಿಗೆ ಆಟವಾಡಲು ಶುರು ಮಾಡಿತು. ಅವರು ಹೇಳಿದರು, ಈ ಮಗು ಮಾನಸಿಕವಾಗಿ ಸ್ವಲ್ಪ ದುರ್ಬಲ. ಅದಕ್ಕೆ ಯಾವಾಗ ಬೇಕಾದರೂ ಎಲ್ಲಿಗೂ ಹೋಗಿಬಿಡುತ್ತದೆ. ಮಾತನಾಡಲಾರದು, ಎಲ್ಲಿಗೆ ಹೋಗ್ತಿದ್ದಾನೆ ಅನ್ನೋದನ್ನು ಹೇಳಲಾರದು. ಅವರು ಹೇಳಿದರು, ಅದು ಬೆಳಗ್ಗೆಯೇ ಕಾಣೆಯಾಗಿತ್ತು. ನಾವಿಡೀ ನಗರವನ್ನು ಹುಡುಕಿದ್ದೆವು. ನಮಗೆ ಆ 24 ಗಂಟೆಗಳು 24 ವರ್ಷಗಳಂತೆ ಅನಿಸಿತು. ಅವರು ಹೇಳಿದರು, ತಾಯಿ ತಂದೆಗೆ ಮಗು ಕಳೆದು ಹೋದರೆ ಅವರು ಬದುಕಿರುವುದಕ್ಕೂ ಆಗಲಾರರು, ಸತ್ತವರಲ್ಲೂ ಸೇರಲಾರರು, ಮಧ್ಯದಲ್ಲಿ ನೇತಾಡುತ್ತಾ ಇರ್ತಾರೆ. ನಂತರ ಅವರು ನನ್ನನ್ನು ಕೇಳಿದರು, ನೀನೀ ಮಗುವಿಗೆ ಸಹಾಯ ಯಾಕೆ ಮಾಡಿದೆ? ನಾನು ನಿಜವನ್ನು ಹೇಳಿದೆ. ನನಗೆ ಮಕ್ಕಳು ತುಂಬ ಇಷ್ಟ. ನನಗೆ ನನ್ನದೇ ಆದ ಮಗು ಇಲ್ಲ. ಮಾತಿನ ನಡುವೆ ಈ ಪ್ರಶ್ನೆಯೂ ಬಂತು, ಮಕ್ಕಳು ಯಾಕೆ ಆಗುತ್ತಿಲ್ಲ? ಏನಾದರೂ ಸಮಸ್ಯೆ ಇದೆಯಾ? ನಾನು ಹೇಳಿದೆ, ಗೊತ್ತಿಲ್ಲ. ನಾವು ಯಾವ ಚಿಕಿತ್ಸೆ ಕೂಡ ಮಾಡಿಸಿಲ್ಲ, ಯಾಕಂದರೆ ನಮ್ಮ ಬಳಿ ಹಣವೇ ಇರಲಿಲ್ಲ. ಅವರು ಕೇಳಿದರು, ನೀವೆಲ್ಲಿಡ್ತೀರಿ? ನಾನೆಲ್ಲವನ್ನೂ ಹೇಳಿದೆ. ಮನೆಯ ಸ್ಥಿತಿ, ತಾಯಿಯ ಅಸ್ವಸ್ಥತೆ, ಹೆಂಡತಿಯ ದುರ್ಬಲತೆ, ಕಸದ ರಾಶಿಯ ಬಳಿ ಇರುವ ಮನೆ, ಇವೆಲ್ಲ ಕೇಳಿ ಅವರು ಮೌನವಾಗಿ ಬಿಟ್ಟರು. ನಂತರ ಹೇಳಿದರು, ಅಂಥ ಜಾಗದಲ್ಲಿ ನೀವು ಇರಬಾರ್ದು. ಅಲ್ಲಿದ್ದರೆ ನೀವೆಂದಿಗೂ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಹೇಳಿದೆ, ಏನು ಮಾಡೋದು ಸಾಹೇಬ್ರೆ, ನಾವು ಬಡವರು. ನಂತರ ನಾನು ಹೋಟೆಲ್ ಮಾಲೀಕ ಈ ಕಾರಣಕ್ಕೆ ನನ್ನ 2 ತಿಂಗಳ ಸಂಬಳ ಕಡಿತ ಮಾಡಿದ್ದಾನೆ ಮತ್ತು ಈಗ ನಾನು ತುಂಬ ಸಂಕಷ್ಟದಲ್ಲಿದ್ದೇನೆ ಅನ್ನೋದನ್ನು ಹೇಳಿದೆ. ಅವರು ಹೇಳಿದರು, ಆ ಮಾಲೀಕನ ಬಗ್ಗೆ ನೀನು ಚಿಂತಿಸಬೇಡ. ಅವನು ಮಾಡಿದ ಕೆಲಸ ಈಗಾಗಲೇ DM ಸಾಹೇಬ್ರಿಗೆ ತಲುಪಿದೆ. ನಾನು ಹೇಳಿದೆ, ನಾವು ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದೇವೆ. ಆದರೆ ಅವರು ಪೊಲೀಸರು ಹಣ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. MLA ಸಾಹೇಬ್ರು ತಕ್ಷಣ ಕೇಳಿದರು, ಯಾವ ಪೊಲೀಸ್? ನಾನು ಹೆಸರು ಹೇಳಿದೆ. ಅವರು ಹೇಳಿದರು, ಈಗ ಅವನಿಗೂ ಉಳಿವಿಲ್ಲ, ನೀನು ಚಿಂತಿಸಬೇಡ. ನಂತರ ಅವರು ನನ್ನ ಕಡೆ ನೋಡಿ ಹೇಳಿದರು, ನಿನ್ನ ಜೀವನ ಸರಿಯಾಗುವಂತೆ, ನಿನ್ನ ಮನೆಯವರಿಗೆ ಲಾಭವಾಗುವಂತೆ ನಾನೇನಾದರೂ ಮಾಡಬೇಕು ಅಂತ ಇಷ್ಟಪಡುತ್ತೇನೆ. ಅವರು ಹೇಳಿದರು, ನನ್ನೊಬ್ಬ ಸ್ನೇಹಿತನಿಗೆ ತುಂಬ ದೊಡ್ಡ ಹೋಟೆಲ್ ಇದೆ. ಅಲ್ಲಿ ನಿನಗೆ ಮ್ಯಾನೇಜರ್ ಕೆಲಸ ಕೊಡಿಸುತ್ತೇನೆ, ವೇಟರ್ ಕೆಲಸ ಅಲ್ಲ. ನಾನು ಆಶ್ಚರ್ಯದಿಂದ ಕೇಳಿದೆ, ನಿಜವಾಗಿಯೂ ಮ್ಯಾನೇಜರಾ? ಅವರು ಕೇಳಿದರು, ನೀನೆಷ್ಟು ಓದಿದ್ಯಾ? ನಾನು ಹೇಳಿದೆ, ನಾನು ಗ್ರ್ಯಾಜುಯೇಷನ್ ಮುಗಿಸಿದ್ದೇನೆ, ಇಂಗ್ಲಿಷ್ ಕೂಡ ಮಾತನಾಡ್ಬೋದು. ಇದನ್ನು ಕೇಳಿ ಅವರು ನಕ್ಕರು. ಹಾಗಾದರೆ ಇನ್ನೇನು ಬೇಕು? ನಂತರ ಅವರು ಮತ್ತೊಂದು ಮಾತು ಹೇಳಿದರು. ಅದನ್ನು ಕೇಳಿ ನನ್ನ ದೇಹವೇ ನಡುಗಿಬಿಟ್ಟಿತು. ಅವರು ಹೇಳಿದರು, ಇಂದಿನಿಂದ ನೀನು ನಮ್ಮ ಮನೆಯಲ್ಲೇ ವಾಸ ಮಾಡ್ತೀಯ. ಲಾನ್ನ ಒಂದು ಕಡೆ 3 ಕೊಠಡಿಗಳಿರುವ ಅನೆಕ್ಸ್ ಇದೆ. ಅಡುಗೆ ಮನೆ, ಬಾತ್ರೂಮ್, ವಿದ್ಯುತ್, ನೀರು ಎಲ್ಲಕ್ಕೂ ಬೇರೆ ವ್ಯವಸ್ಥೆ ಇದೆ. ಅವರು ಹೇಳಿದರು, ನೀನಲ್ಲಿ ವಾಸ ಮಾಡು. ನಮ್ಮ ಮನೆಯ ಯಾವ ಕೆಲಸವೂ ನಿನಗೆ ಮಾಡಬೇಕಾಗಿಲ್ಲ. ಸುಖವಾಗಿ ನಿನ್ನ ಜೀವನ ನಡೆಸು. ನಾನಲ್ಲಿ ಕೂತುಕೊಂಡೆ ಅತ್ತೆ. ನನ್ನ ಕಣ್ಣೀರು ನಿಲ್ಲಲೇ ಇಲ್ಲ. ನಾನು ಮತ್ತೆ ಮತ್ತೆ ಅವರಿಗೆ ಧನ್ಯವಾದ ಹೇಳ್ತಿದ್ದೆ. ಅವರು ಹೇಳಿದರು, ಧನ್ಯವಾದ ಹೇಳೋ ಅಗತ್ಯವೇ ಇಲ್ಲ, ಇದು ನಿನ್ನ ಹಕ್ಕು. ಮುಂದಿನ ದಿನವೇ ನಾನು ನನ್ನ ತಾಯಿ ಮತ್ತು ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿ ಶಿಫ್ಟ್ ಆದೆವು. ಅದು ನಮಗೆ ಕನಸಿನ ಮನೆಯಂತೆ ಇತ್ತು. ನಾವೆಂದಿಗೂ ಕನಸಲ್ಲೂ ಯೋಚಿಸದಂತಹ ಮನೆ.
ನನ್ನ ತಾಯಿ ನೆಮ್ಮದಿಯ ಉಸಿರು ಬಿಟ್ಟರು. ನನ್ನ ಹೆಂಡತಿಯ ಕಣ್ಣಲ್ಲಿ ಹಲವು ವರ್ಷಗಳ ನಂತರ ಶಾಂತಿ ಕಾಣಿಸಿತು. ನಾನು ಮೋಹಿತ್ಗೆ ಎಲ್ಲವನ್ನೂ ಹೇಳಿದೆ. ಅವನು ಕೂಡ ತುಂಬಾ ಖುಷಿಪಟ್ಟ. ನಾನು ಶಿಫಾರಸು ಮಾಡಿ ಮೋಹಿತ್ಗೂ ಒಳ್ಳೆಯ ಹೋಟೆಲ್ನಲ್ಲಿ ಕೆಲಸ ಕೊಡಿಸಿದೆ. ಅವರು ಹೇಳಿದ್ರು, ಯಾವುದೇ ಸಮಸ್ಯೆ ಇಲ್ಲ. ಆ ದಿನ ನನಗೆ ಮೊದಲ ಬಾರಿಗೆ ಅನ್ನಿಸಿತು, ಮನುಷ್ಯನ ಮನಸ್ಸು ಶುದ್ಧವಾಗಿದ್ದರೆ ಕತ್ತಲೆಯ ರಾತ್ರಿಯ ನಂತರ ಬೆಳಗಿನ ಬೆಳಕು ಖಂಡಿತ ಬರುತ್ತದೆ. ಆ ಪರೀಕ್ಷೆಯ ನಂತರ ನಮ್ಮ ಜೀವನ ನಿಜವಾಗಿಯೂ ಸರಿಯಾಗಿ ಬಿಟ್ಟಿತ್ತು. ಹಲವು ವರ್ಷಗಳ ನಂತರ ಶುದ್ಧ ಗಾಳಿ ಉಸಿರಾಡಿದಂತೆ ಅನಿಸಿತು. ನನ್ನ ತಾಯಿಗೆ ಸರಿಯಾಗಿ ಚಿಕಿತ್ಸೆ ಸಿಕ್ಕಿತು. ಒಳ್ಳೆಯ ಔಷಧಿಗಳು, ಸ್ವಚ್ಛ ವಾತಾವರಣ, ಸಮಯಕ್ಕೆ ಊಟ. ಇದರಿಂದ ಕೆಲವೇ ವಾರಗಳಲ್ಲಿ ಅವರ ಸ್ಥಿತಿ ಬದಲಾಗತೊಡಗಿತು. ಹಿಂದೆ ಸದಾ ಹಾಸಿಗೆಯಲ್ಲೇ ಮಲಗುತ್ತಿದ್ದವರು ಈಗ ಸ್ವತಃ ಎದ್ದು ಕುಳಿತುಕೊಳ್ಳಲು ಶುರು ಮಾಡಿದರು. ಮುಖದ ಊತ ಕಡಿಮೆಯಾಯಿತು. ಕಣ್ಣಲ್ಲಿ ಮತ್ತೆ ಜೀವ ಕಾಣಿಸಿತು. ನನ್ನ ಹೆಂಡತಿಯ ಸ್ಥಿತಿಯು ತುಂಬಾ ಸುಧಾರಿಸಿತು. ಸದಾ ಜ್ವರ ಮತ್ತು ನೋವಿನಲ್ಲಿದ್ದವಳು ಈಗ ಹಗುರವಾಗಿರುವಂತೆ ಕಾಣಿಸುತ್ತಿದ್ದಳು. ಅವಳ ಮುಖದಲ್ಲಿ ಆ ನಗು ಮತ್ತೆ ಬಂದಿತ್ತು. ಅದನ್ನು ನಾನು ವರ್ಷಗಳಿಂದ ನೋಡಿರಲಿಲ್ಲ. ನಿಜವಾದ ಸಮಸ್ಯೆ ಅದೇ ಆಗಿತ್ತು. ಕಸ, ದುರ್ವಾಸನೆ, ಕೀಟಗಳಿಂದ ತುಂಬಿದ ರೋಗ ಬರುವ ವಾತಾವರಣ. ನಾವು ಸ್ವಚ್ಛ ಜಾಗಕ್ಕೆ ಬಂದಾಗ ನಮ್ಮ ಮುಖದ ಬಣ್ಣವೇ ಬದಲಾಗಿ ಬಿಟ್ಟಿತು. ಉಸಿರಾಡುವುದು ಸುಲಭವಾಯಿತು. ರಾತ್ರಿ ನೆಮ್ಮದಿಯ ನಿದ್ರೆ ಬರತೊಡಗಿತು. ಹೃದಯದ ಭಾರವು ಕಡಿಮೆಯಾಯಿತು. ನಾವೀಗ ವಾಸಿಸುತ್ತಿದ್ದ ಜಾಗದಲ್ಲಿ ಬೆಳಗ್ಗೆ ಹಕ್ಕಿಗಳ ಧ್ವನಿ ಕೇಳಿಸ್ತಿತ್ತು. ತಾಜಾ ಗಾಳಿ, ಕಸವೂ ಇಲ್ಲ, ಚರಂಡಿಯ ದುರ್ವಾಸನೆಯೂ ಇಲ್ಲ. ನಾನು ಅಷ್ಟರಲ್ಲಿ ಯೋಚಿಸ್ತಿದ್ದೆ, ಮನುಷ್ಯನ ಅರ್ಧ ದುಃಖ ಕೇವಲ ವಾತಾವರಣ ಬದಲಾಗೋದ್ರಿಂದಲೇ ಮುಗಿದು ಹೋಗುತ್ತದೆ. MLA ಸಾಹೇಬ್ರ ಮಗನ ಹೆಸರು ವೀರ್. ಅದೇ ಮಗು. ನಾನು ಹೋಟೆಲ್ನಲ್ಲಿ ಊಟ ಕೊಟ್ಟವನು. ನಾನು ಅವನ ಜೊತೆ ಆಟ ಆಡ್ತಿದ್ದೆ. ಕೆಲವೊಮ್ಮೆ ಲಾನ್ನಲ್ಲಿ ಕ್ರಿಕೆಟ್, ಕೆಲವೊಮ್ಮೆ ಆಟಿಕೆಗಳೊಂದಿಗೆ. ಅವನು ನನ್ನನ್ನು ನೋಡುತ್ತಿದ್ದಂತೆ ಖುಷಿಪಟ್ಟು ಚಪ್ಪಾಳೆ ತಟ್ಟಿ ನನ್ನ ಕಡೆ ಓಡಿ ಬರ್ತಿದ್ದ. ಅವನು ನನ್ನ ತುಂಬ ಒಳ್ಳೆಯ ಸ್ನೇಹಿತನಾಗಿ ಬಿಟ್ಟ. ನಾನು ಅವನನ್ನು ತುಂಬ ಕಾಳಜಿ ವಹಿಸ್ತಿದ್ದೆ. ಅವನಿಗೆ ಕತೆ ಹೇಳ್ತಿದ್ದೆ. ಅವನ ಜೊತೆ ನಗುತ್ತಾ ಆಟ ಆಡುತ್ತಿದ್ದೆ. ಅವನು ಮಾತನಾಡಲಾರನು, ಆದರೆ ಅವನ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿತ್ತು. ಅವನ ತಾಯಿಯು ತುಂಬಾ ಒಳ್ಳೆಯವರು. ನನ್ನ ಹೆಂಡತಿಯೊಂದಿಗೆ ಅವರ ವರ್ತನೆ ತುಂಬಾ ಆತ್ಮೀಯವಾಗಿತ್ತು ಮತ್ತು ಸಂಬಂಧ ಅಕ್ಕ ತಂಗಿಯರಂತಾಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ಕಾಳಜಿ ವಹಿಸ್ತಿದ್ರು. ಕೆಲವೊಮ್ಮೆ ಜೊತೆಯಲ್ಲಿ ಕೂತು ಮಾತನಾಡುತ್ತಿದ್ದರು. ಕೆಲವೊಮ್ಮೆ ನಗುತ್ತಾ ಖುಷಿಯಾಗಿ ಸಮಯ ಕಳೆಯುತ್ತಿದ್ದರು. ಮನೆಗೆ ಯಾವಾಗಲಾದರೂ ಪಾರ್ಟಿ ಇದ್ರೆ ನನ್ನ ಹೆಂಡತಿ ಸ್ವತಃ ಅಡುಗೆ ಮಾಡಲು ಹೋಗಿ ಅವರ ಜೊತೆ ಸಹಾಯ ಮಾಡ್ತಿದ್ಲು. ಎಷ್ಟೇ ಕೆಲಸಗಾರರು ಇದ್ದರೂ MLA ಸಾಹೇಬ್ರ ಹೆಂಡತಿಗೆ ಸ್ವಂತ ಕೈಯಿಂದ ಏನಾದರೂ ಮಾಡೋದು ಇಷ್ಟವಾಗುತ್ತಿತ್ತು. ಅವರು ಯಾವತ್ತೂ ನಮಗೆ ನಾವಲ್ಲಿ ಅತಿಥಿಗಳೆಂದು, ಕೆಲಸಗಾರರೆಂದು ಅಥವಾ ಅವರ ದಯೆಯ ಮೇಲೆ ಬದುಕುತ್ತಿದ್ದೇವೆ ಎಂದು ಅನ್ನಿಸದಂತೆ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಅವರು ನಮಗೆ ಒಳ್ಳೆಯ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುವ ನಿರ್ಧಾರ ಮಾಡಿದ್ರು. ನಮಗೆ ಮಕ್ಕಳಾಗುತ್ತಿಲ್ಲ, ದೌರ್ಬಲ್ಯ ಇದೆ ಮತ್ತು ಹಿಂದಿನ ಕಷ್ಟದ ಪರಿಸ್ಥಿತಿಗಳನ್ನೆಲ್ಲ ವೈದ್ಯರಿಗೆ ಹೇಳಿದೆವು. ಪರಿಶೀಲನೆಯ ನಂತರ ವೈದ್ಯರು ಹೇಳಿದರು, ಸಮಸ್ಯೆ ತುಂಬಾ ಚಿಕ್ಕದು. 3 ತಿಂಗಳು ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳಿ. ದೇವರ ಕೃಪೆಯಿಂದ ನಿಮಗೆ ಸಂತಾನದ ಸಂತೋಷ ಖಂಡಿತ ಸಿಗುತ್ತದೆ. ಈ ಸಮಯದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಕಾಳಜಿ ವಹಿಸಬೇಕು. ಇದನ್ನ ಕೇಳಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂತು. ಹಲವು ವರ್ಷಗಳ ನಂತರ ನನ್ನ ಹೃದಯದಲ್ಲಿ ನಿಜವಾದ ಆಶೆ ಹುಟ್ಟಿತು. ನಾವು ನಿಯಮಿತವಾಗಿ ಔಷಧಿ ತೆಗೆದುಕೊಂಡೆವು, ಜಾಗ್ರತೆ ವಹಿಸಿದೆವು ಮತ್ತು ಸಹನೆ ಇಟ್ಟುಕೊಂಡೆವು. 3 ತಿಂಗಳು ಕಳೆದ ನಂತರ ನಮ್ಮ ಜೀವನವೇ ಬದಲಾದ ದಿನ ಬಂತು. ನನ್ನ ಹೆಂಡತಿ ಲಜ್ಜೆಯಿಂದ ನನಗೆ ಹೇಳಿದಳು, ನಾನು ತಾಯಿಯಾಗಲಿದ್ದೇನೆ. ಇದನ್ನ ಕೇಳಿ ನನ್ನ ಕಾಲುಗಳು ನೆಲದ ಮೇಲೆ ನಿಲ್ಲಲೇ ಇಲ್ಲ. ನಾನು ತಕ್ಷಣ ದೇವರ ಮುಂದೆ ತಲೆ ಬಾಗಿದೆ. ನನ್ನ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಆ ಸಂತೋಷವನ್ನು ಪದಗಳಲ್ಲಿ ಹೇಳಲು ಸಾಧ್ಯವೇ ಇರಲಿಲ್ಲ. ನಂತರ ನಿಧಾನವಾಗಿ ನನ್ನ ಹೆಂಡತಿಯ ಹೊಟ್ಟೆ ಬೆಳೆಯುತ್ತಾ ಬಂದಾಗ ವೀರ್ ಸನ್ನೆಯಲ್ಲಿ ನನ್ನನ್ನು ಕೇಳುತ್ತಿದ್ದ, ಚಿಕ್ಕ ಪಾಪು ಬರ್ತಿದ್ಯಾ? ನಾನು ಅವನಿಗೆ ಹೇಳಿದೆ, ಹೌದು, ನಿನ್ಗೆ ಚಿಕ್ಕ ತಮ್ಮ ಬರ್ತಾನೆ. ಇದನ್ನ ಕೇಳಿ ಅವನು ನಕ್ಕು ಚಪ್ಪಾಳೆ ತಟ್ಟಿ ಸಂತೋಷದಿಂದ ಕುಣಿಯಲು ಶುರು ಮಾಡಿದ. ನಮ್ಮ ಜೀವನ ಖುಷಿಯಿಂದ ತುಂಬಿ ಹೋಯಿತು. ಹಿಂದಿನ ಎಲ್ಲ ನೋವುಗಳು, ಗಾಯಗಳು ನಿಧಾನವಾಗಿ ಗುಣವಾಗತೊಡಗಿದವು. ನಾನು ನನ್ನ ತಾಯಿಯನ್ನು ನಗುತ್ತಿರುವುದನ್ನು ನೋಡಿದೆ. ನನ್ನ ಹೆಂಡತಿಯ ಮುಖದಲ್ಲಿ ಹೊಳಪು ಕಾಣಿಸಿತು. ನಾನು ಪ್ರತಿದಿನ ಹೃದಯದಿಂದ ದೇವರಿಗೆ ಧನ್ಯವಾದ ಹೇಳುತ್ತಿದ್ದೆ. ಮೋಹಿತ್ ಹೇಳಿದ್ದ ಮಾತು ಈಗ ನನಗೆ ಅರ್ಥವಾಗುತ್ತಿತ್ತು. ಅವನು ಹೇಳಿದ್ದು ಸತ್ಯ. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ನಾವು ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಬೇಕು. ಎಂದಿಗೂ ನಿರಾಶರಾಗಬಾರ್ದು. ನನ್ನ ಜೀವನದಿಂದ ನಾನೊಂದು ಪಾಠ ಕಲಿತೆ. ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗೋದಿಲ್ಲ. ಅದು ಒಂದು ತಟ್ಟೆ ಊಟವಾದರೂ ಸಹ ದೇವರು ಯಾವುದೋ ಒಂದು ಮಾರ್ಗದಿಂದ ಅದರ ಫಲವನ್ನು ನಮಗೆ ಖಂಡಿತ ಕೊಟ್ಟೇ ಕೊಡುತ್ತಾನೆ. ಇಂದು ಹಿಂದೆ ತಿರುಗಿ ನೋಡಿದಾಗ ನನಗೆ ಅನಿಸುತ್ತದೆ, ಆ ದಿನ ನಾನು ಆ ಮಗುವಿಗೆ ಊಟ ಕೊಡದೇ ಇದ್ದಿದ್ರೆ ಇಂದು ನನ್ನ ಜೀವನವು ಹಿಂದಿನಂತೆ ಇರುತ್ತಿತ್ತು.
ನಿರಾಶೆ, ರೋಗ ಮತ್ತು ಕತ್ತಲೆ ತುಂಬಿದ ಬದುಕು. ಆದರೆ ಇಂದು ನಮ್ಮ ಜೀವನದಲ್ಲಿ ಬೆಳಕಿದೆ, ಶಾಂತಿ ಇದೆ, ಆಶೆ ಇದೆ. ಅದೇ ನಿಜವಾದ ಸಂಪತ್ತು. ಕೆಲವೊಮ್ಮೆ ಮನುಷ್ಯನಿಗೆ ಅನಿಸುತ್ತದೆ ದೇವರು ತನ್ನನ್ನು ನೋಡುತ್ತಿಲ್ಲ ಎಂದು, ಎಲ್ಲ ಕಷ್ಟಗಳು ತನ್ನ ಮೇಲೆ ಬೀಳುತ್ತಿವೆ ಎಂದು. ಆದರೆ ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾರೆ. ಅವನಿಗೆ ಎಲ್ಲವೂ ನೆನಪಿರುತ್ತದೆ. ನಾವು ಮಾತ್ರ ಸಹಿಸಿಕೊಂಡು ಮುಂದೆ ಹೋಗಿ ಮರೆತು ಬಿಡುತ್ತೇವೆ. ಆದರೆ ದೇವರಿಗೆ ನೆನಪಿರುತ್ತದೆ. ನಾವು ಎಲ್ಲಿ ಸಹನೆ ತೋರಿಸಿದ್ದೆವು, ಎಲ್ಲಿ ನಮ್ಮ ಮೇಲೆ ಅನ್ಯಾಯ ಆಗಿತ್ತು, ಎಲ್ಲಿ ನಮ್ಮ ಹೃದಯ ಮುರಿದಿತ್ತು, ಅವನು ಮೌನವಾಗಿರ್ತಾನೆ. ಆದರೆ ಒಂದು ದಿನ ಅದರ ಪ್ರತಿಫಲ ನಮಗೆ ಸಿಗುತ್ತದೆ. ಆದ್ದರಿಂದ ನಾವು ಯಾರನ್ನು ಚಿಕ್ಕದಾಗಿ ನೋಡಬಾರ್ದು ಮತ್ತು ನಮ್ಮ ಮಾನವೀಯತೆಯನ್ನು ನಿಷ್ಠೆಯಿಂದ ಪಾಲಿಸಬೇಕು. ಯಾವಾಗಲಾದರೂ ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಅದನ್ನು ಕೈ ಬಿಡಬಾರ್ದು. ಯಾಕಂದರೆ ಯಾವ ಒಳ್ಳೆಯ ಕೆಲಸ ನಿಮ್ಮ ಜೀವನವೇ ಬದಲಾಯಿಸಿ ಬಿಡುತ್ತವೆ ಎಂದು ನಮಗೆ ಗೊತ್ತಿರೋದು. ಹಾಗಾಗಿ ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತಿ. ಮುಂದಿನ ಅಪ್ಡೇಟ್ ಮೊದಲಿಗೆ ನಿಮಗೆ ಸಿಗಲು. ಈ ಕಥೆ ಪ್ರೇರಣೆ ಮತ್ತು ಮನರಂಜನೆಗಾಗಿ ಮಾತ್ರ ಬರೆಯಲಾಗಿದೆ. ಇದರಲ್ಲಿರುವ ಎಲ್ಲ ಪಾತ್ರಗಳು ಮತ್ತು ಘಟನೆಗಳು ಕಲ್ಪಿತವಾಗಿವೆ. ಯಾವುದೇ ವ್ಯಕ್ತಿ, ಸ್ಥಳ ಅಥವಾ ನಿಜವಾದ ಘಟನೆಗಳೊಂದಿಗೆ ಇದರ ಸಂಬಂಧ ಇಲ್ಲ. ಈ ಕಥೆಯ ಉದ್ದೇಶ ಮಾನವೀಯತೆ ಮತ್ತು ಸಕಾರಾತ್ಮಕ ಚಿಂತನೆಯ ಸಂದೇಶ ನೀಡುವುದು. ಧನ್ಯವಾದಗಳು.